ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹೋತಾರ್ ಬಾಬಾಜಿ ಅವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳಾಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹೋತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈ ದಿನ ಏಪ್ರಿಲ್ 11, 2026 ಶನಿವಾರ ದಿನ ನಮ್ಮ ಮಹೋತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 5ನೇ ಬ್ಯಾಚಿನ 32ನೇ ದಿನ ಇದಾಗಿದೆ. ಎಲ್ರಿಗೂ ತಿಳಿದಂತೆ ಶನಿವಾರ ವಿಶೇಷ ಕಾರ್ಯಕ್ರಮ. ನಾನು ನಿನ್ನೆನೆ ಅನೌನ್ಸ್ ಮಾಡಿದ್ದೆ. ಈ ದಿನ ನಾವು ಹಾಡು ಕಥೆಯ ಬದಲಿಗೆ ನಾವು ಈಗ 5 ಬ್ಯಾಚ್ಗಳಲ್ಲಿ ನಾವು ಧ್ಯಾನ ಜೊತೆಗೆ ಸಮಗ್ರ ಸ್ವಾಸ್ಥ್ಯ ಜ್ಞಾನವನ್ನ ಪಡ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಿಂದ ನಮಗೇನು ಲಾಭ ಆಯಿತು ಅಥವಾ ಏನು ಪ್ರಯೋಜನ ಆಯಿತು, ಏನು ಪರಿವರ್ತನೆ ಆಯಿತು ಅಂತ ಹೇಳತಕ್ಕಂಥದ್ದನ್ನ ನಾವು ಈ ದಿನ ಹಂಚ್ಕೊಳ್ತಕ್ಕಂತಹ ದಿನ ಅಂತ ಹೇಳ್ಕೊಂಡು. ಯಾಕಂದ್ರೆ ಕಾರ್ಯಕ್ರಮ ನಡೀತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಸ್ಪೀಕರ್ಸ್ ಬರ್ತಾರೆ, ಮಾತಾಡ್ತಾರೆ, ಸಮಗ್ರ ಜೀವನ ಶೈಲಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತೇವೆ, ಹಾಗೆ ಧ್ಯಾನವನ್ನು ಸಹ ಮಾಡ್ತಾ ಇದ್ದೇವೆ. ಆದರೆ ಇದೆಲ್ಲದಕ್ಕೂ ಒಂದು ಉದ್ದೇಶ ಅಂತ ಇದೆ. ನಾವು ಧ್ಯಾನ ಯಾಕೆ ಮಾಡ್ತೇವೆ, ಜ್ಞಾನ ಹಂಚಿಕೆನ ಯಾಕೆ ಪಡ್ಕೊಳ್ತೇವೆ, ಸಮಗ್ರ ಜೀವನ ಶೈಲಿಯಲ್ಲಿ ವಿವಿಧ ಮಾಹಿತಿಯನ್ನ ಯಾಕೆ ಪಡ್ಕೊಳ್ತೇವೆ ಅಂತ ಹೇಳತಕ್ಕಂಥದ್ದು. ಇದು ಎಲ್ಲವೂ ಸಹ ನಮ್ಮ ಒಂದು ಲಾಭಕ್ಕೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಮನಃಶಾಂತಿಗೋಸ್ಕರ. ಆದ ಕಾರಣ ಈ ಒಂದು ಕಾರ್ಯಕ್ರಮದಿಂದ ನಮ್ಗೇನು ಪ್ರಯೋಜನ ಆಗಿದೆ ಅಂತ ಹೇಳತಕ್ಕಂಥ ಒಂದು ಅಭಿಪ್ರಾಯ ನಾವು ಪಡ್ಕೊಳ್ಳೋದು ಅತಿ ಅತಿ ಮುಖ್ಯ. ಯಾಕಂತಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಬದಲಾವಣೆ ತರಬೇಕು, ಇನ್ನು ಹೆಚ್ಚಿನ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದ್ರೆ ತಮ್ಮೆಲ್ಲರ ಅಭಿಪ್ರಾಯ ಬಹಳ ಬಹಳ ಮುಖ್ಯ. ಇಲ್ಲಿ ಪ್ರತಿಯೊಬ್ರು ಸಹ ತುಂಬಾ ಚೆನ್ನಾಗಿತ್ತು ಅಂತ ಹೇಳತಕ್ಕಂತನ ಮಾಡದೆ, ಏನು ಚೆನ್ನಾಗಿತ್ತು, ನಿಮ್ಮಲ್ಲಿ ಏನು ಬದಲಾವಣೆ ಆಯ್ತು, ನೀವು ಏನನ್ನ ಪಡ್ಕೊಂಡ್ರಿ, ನಿಮ್ಗೆ ಏನ್ ಲಾಭ ಆಯ್ತು, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಯ್ತಾ, ಮಾನಸಿಕ ಆರೋಗ್ಯನ, ದೈಹಿಕ ಆರೋಗ್ಯನ, ಸಾಮಾಜಿಕ ಆರೋಗ್ಯನ, ಈ ಬಗ್ಗೆ ಒಂದೊಂದು ಪದ ಅಥವಾ ಒಂದೊಂದು ವಾಕ್ಯಗಳಲ್ಲಿ ನೀವು ಅಭಿಪ್ರಾಯವನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಒಂದು ವೇಳೆ ಯಾರಿಗಾದ್ರೂ ಈ ಕಾರ್ಯಕ್ರಮ ಚೆನ್ನಾಗೇ ಇಲ್ಲ, ಬೇಡ ಅಂತ ಹೇಳತಕ್ಕಂಥ ಅಭಿಪ್ರಾಯ ಇದ್ರೂ ಸಹ ದಯಮಾಡಿ ಅದನ್ನ ಸಹ ಹೇಳ್ಬೋದು. ಅದಕ್ಕೇನು ಸಂಕೋಚ, ಅಂಜಿಕೆ ಏನು ಸಹ ಬೇಡ. ಇದೆಲ್ಲವೂ ಸಹ ನಿಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯಗಳು. ಆದ್ದರಿಂದ ದಯಮಾಡಿ ಎಲ್ಲರಲ್ಲೂ ವಿನಂತಿ, ಬೇಗ ಬೇಗ ಹ್ಯಾಂಡ್ ರೈಸ್ ಅನ್ನ ಮಾಡಿ ತಮ್ಮ ಅಭಿಪ್ರಾಯವನ್ನ ಕೊಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ಇನ್ನೂ ಸಮಯವನ್ನ ಕಾಪಾಡ್ಕೊಳ್ಬೇಕು. 10:00 ನಾವು ಕಾರ್ಯಕ್ರಮವನ್ನ ಮುಗಿಸುವ ಒಂದು ಪ್ರಯತ್ನವನ್ನ ಸಹ ನಾವು ಪ್ರತಿದಿನ ಮಾಡಲೇಬೇಕು. ಒಂದದು. ಎರಡನೇದು, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸ್ಪೀಕರ್ಸ್ ಬಂದು ಮಾತಾಡಿದಾಗ ಅವರು ಮಾತಾಡಿದ ಮೇಲೆ ನಿಮ್ಮ ಸಜೆಷನ್ ಅನ್ನ ಕೊಡೋದನ್ನ ದಯಮಾಡಿ ಮಾಡಬೇಡಿ. ಯಾಕಂದ್ರೆ ಕೆಲವರು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಸೀನಿಯರ್ ಮಾಸ್ಟರ್ಸ್ ಬಂದು ಮಾತಾಡಿದವರು. ಆದಾಗ ಯಾರು ಸರ್ವಜ್ಞರಿಲ್ಲ. ಸೀನಿಯರ್ ಮಾಸ್ಟರ್ಸ್ ಬಂದು ಮಾತಾಡಿದ್ರು ಯಾವುದೇ ವಿಷಯವನ್ನ ಪೂರ್ಣವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಒಬ್ರು ಒಂದು ಗೊತ್ತಿರ್ತದೆ, ಇನ್ನೊಬ್ರು ಅದರ ಹಿಂದೆ ಮುಂದೆ ಇನ್ನು ಅನೇಕ ಅಂಶಗಳನ್ನ ಗೊತ್ತಿರೋರು ಇದ್ದಾರೆ. ಈ ವೇದಿಕೆಯಲ್ಲಿ ಸಹ ಎಲ್ಲರೂ ಗೊತ್ತಿರೋರು ಇದ್ದೀರಾ. ಆದರೆ ಹಿರಿಯ ಮಾಸ್ಟರ್ಸ್ಗಳನ್ನ ಅಥವಾ ನಾವು ಸ್ಪೀಕರ್ಸ್ ಅನ್ನ ಕರೆದು ಬಿಟ್ಟು ಅವರು ಮಾತಾಡಿದ ಮೇಲೆ ಅದರ ಮೇಲೆ ಇದು ಹೀಗೆ ಆಗ್ಬೇಕಿತ್ತು, ಇದು ಹಾಗಾಗ್ಬೇಕಿತ್ತು, ಹೀಗೆ ಅಂತ ಹೇಳತಕ್ಕಂಥದನ್ನ ಮಾಡಬೇಡಿ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ಬೋದು ಕೆಲವರೆಲ್ಲ ಡ್ರಾಪ್ ಆದಾಗ ಯಾಕೆ ಡ್ರಾಪ್ ಆಗಿದ್ದಾರೆ ಅಂತ ಹೇಳತಕ್ಕಂಥದ್ದು. ಆದ್ರಿಂದ ನಾನು ಆ ವಿಷಯವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಯಾರು ಸಹ ಇದು ಹಾಗೆ ಇದು ಹೀಗೆ ಅಂತ ಹೇಳುವ ಬದಲಿಗೆ ನಾನು ಪ್ರತಿ ಸಲ ಅನೌನ್ಸ್ ಮಾಡ್ತೇನೆ, ಸ್ಪೀಕರ್ ಕೊಟ್ಟಂತಹ ಒಂದು ಜ್ಞಾನ ಹಂಚಿಕೆ ಏನಿದೆ ಅದರ ಮೇಲೆ ತಮಗೇನಾದ್ರೂ ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಅದನ್ನ ಮಾತ್ರ ಕೇಳಿ ಅಂತ ದಯಮಾಡಿ ಅದನ್ನ ನಾವು ಇಟ್ಕೊಂಡು ಬಂದ ಸ್ಪೀಕರಿಗೆ ನಾವು ಗೌರವನ್ನ ಕೊಡ್ಬೇಕು ಅಂತ ಹೇಳತಕ್ಕಂಥ ವಿನಂತಿಯನ್ನ ಕಳಕಳಿಯಿಂದ ತಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಹ್ಯಾಂಡ್ ರೇಸ್ ಮಾಡಿ ತಮ್ಮ ಅಭಿಪ್ರಾಯವನ್ನ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೊಡಿ. ಇದು ಕೇವಲ ಈ ರಾತ್ರಿಯ ಕಾರ್ಯಕ್ರಮಕ್ಕೆ ಸೀಮಿತ ಆಗ್ಬೇಕು ಅಂತಿಲ್ಲ. ಎಲ್ಲ
ಟೈಮ್ನಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳಲ್ಲಿ ತಾವು ಒಂದಿಲ್ಲ ಒಂದು ವಿಧದಲ್ಲಿ ಲಾಭವನ್ನ ಪಡ್ಕೊಳ್ತಾ ಇದ್ದೀರಾ. ಆದ ಕಾರಣ ಈ ಒಂದು ಮಹತಾರ್ ಫೌಂಡೇಶನ್ ಏನ್ ಕಾರ್ಯಕ್ರಮನ ನಡೆಸ್ತಾ ಇದೆ, ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೊಡಿ ಅಂತ ವಿನಂತಿಯನ್ನ ಮಾಡ್ತೇನೆ. ಯಾರಲ್ಲಿಯೂ ಏನು ಅಭಿಪ್ರಾಯನೇ ಇಲ್ವಾ? ಏನು ಪ್ರಯೋಜನನೇ ಆಗ್ಲಿಲ್ವಾ? ಓಕೆ, ರಘು ಅನ್ಮ್ಯೂಟ್ ಮಾಡ್ತೀರಾ? ರಘು, ರಾಧಿಕಾ ಮ್ಯಾಮ್ ಹ್ಯಾಂಡ್ ರೈಸ್. ಓಕೆ, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಂದು ಏನಂದ್ರೆ ನಿಮ್ಮಿಂದನೇ ನನಗೆ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು. ಪೋಸ್ಟ್ ಕೊಟ್ಟಾಗ ಹಲೋ, ಯಾರೋ ಆನ್ ಇದೆ ಅನ್ಸುತ್ತೆ, ಯಾರೋ ಮಾತಾಡ್ತಾ ಇದ್ದಾರಾ? ಹೌದು, ಯಾರ್ದು ಸ್ಪೀಕರ್ ಆನ್ ಇದೆ? ಮಾತಾಡಿ ನೋಡು ಇವಾಗ. ಹ್ಯಾಂಡ್ ರೈಸ್ ಮಾಡಿದವರಿಗೆ ಅನ್ಮ್ಯೂಟ್ ಮಾಡು ಅಂತಿದ್ರಲ್ಲ, ಅದು ನನಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಗಿದೆ. ಒಂದೇನೋ ಒಂದು ಅಳಿಲು ಸೇವೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ, ಅದು ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಆಗಿದೆ. ಆಮೇಲೆ ಎಲ್ಲ ಸ್ಪೀಕರ್ಸ್ ಬರ್ತಾರಲ್ಲ, ಅವ್ರು ಒಂದೊಂದು ವಿಚಾರಗಳು ತುಂಬಾ ತುಂಬಾ ಹೇಳ್ತಾರೆ. ಮೊನ್ನೆ ಮಂಗಳಾ ಹೆಗಡೆ ಅವ್ರು ಹೇಳಿದ್ರು 4 ಪಿಲ್ಲರ್ಸ್ ಅಂತಂದೇಳಿ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಸತ್ಸಂಗ, ಧ್ಯಾನ, ಸಜ್ಜನರ ಸಾಂಗತ್ಯ, ಆಹಾರ. ಇದು ಆಹಾರ ಗೊತ್ತಿದ್ದಿಲ್ಲ ನನಗೆ, ಅದನ್ನು ತುಂಬಾ ಚೆನ್ನಾಗಾಯ್ತು. ಹಿರೇಮಠ ಆಂಟಿನು ಮೊನ್ನೆ ಆ ಗಿಡದ ಬಗ್ಗೆ, ಸಣ್ಣ ಗಿಡ ತುಳಿದ್ರೆ ಹೆಂಗೆ ಅದನ್ನು ಹೇಳಿದ್ರು. ಅದು ನಾವು ತುಂಬಾ ತಿಳ್ಕೊಂಡಿದೀವಿ. ಈ ಸತ್ಸಂಗದಿಂದ ಬಹಳ ಖುಷಿ ಆಗಿದೆ ನನಗೆ. ಈ ಸ್ವಲ್ಪ ದಿನದಲ್ಲೇ ನಾನು ಜಾಯಿನ್ ಆಗಿದ್ದೀನಿ, ಅಂದ್ರೂ ಬಹಳ ಖುಷಿ ಆಗಿದೆ. ಆದ್ರೆ ದಿನ 9 ಗಂಟೆ 3 ಗಂಟೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ನಾನು. ಹಂಗಾಗಿ ತುಂಬಾ ಖುಷಿ ಆಗಿದೆ ಮೇಡಮ್. ರೇವತಿ ಮೇಡಮ್, ನಿಮಗೂ ತುಂಬಾ 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 ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಪ್ರಭಾ ಮ್ಯಾಮ್. ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹಾಗೂ ತಮಗೂ ಕೂಡ ನಮಸ್ಕಾರ. ನಮಸ್ತೆ, ಹೇಳಿ. ನಾನ್ ಮಹಾವತಾರ್ ಫೌಂಡೇಶನ್ ಇಂದ ತುಂಬಾ ಲಾಭ ಪಡ್ಕೊಂಡಿದ್ದೀನಿ ಅಂತ ಹೇಳುವಲ್ಲೇ. ಪ್ರಥಮವಾಗಿ ನನ್ನ ಆರೋಗ್ಯದಲ್ಲಿ ತುಂಬಾ ಚೇತರಿಕೆ ಆಗಿದೆ. ಅದು ಅಲ್ಲದೆ ನಂಗೆ 18 ಟ್ಯಾಬ್ಲೆಟ್ಸ್ ಇದ್ದು ಈಗ ಕೇವಲ 4 ಟ್ಯಾಬ್ಲೆಟ್ಸ್ಗೆ ಬಂದಿದ್ದೇನೆ. ಅದು ಕೂಡ ಯಾವ್ದ್ರಿಂದ ಅಂದ್ರೆ ಗುರುಗಳ ಆಜ್ಞೆ ಅನುಸಾರ ಗುರುಗಳ ಕಡೆ ಒಂದ್ಸಲ ಭೇಟಿ ಆಗಿದ್ದೆ. ನಾನು 2 ಸಲ ಭೇಟಿಯಾಗಿದ್ದೆ. ಅವಾಗ ಅವರು ನನಗೆ ಮುದ್ರೆಗಳನ್ನ ಹೇಳ್ಕೊಟ್ಟಿದ್ರು, ಹಾಗೂ ದಿನನಿತ್ಯನೂ ಕ್ಲಾಸ್ನಲ್ಲಿ ನಡೆಯುವಂತ ಮುದ್ರೆಗಳನ್ನು ಕೂಡ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಹೀಗಾಗಿ ಈ ವರ್ಷ ನಾನು ಟೂರ್ ಮಾಡೋ ಅವಕಾಶ ಸಿಕ್ತು. ಇಲ್ಲದಿದ್ರೆ ಎಲ್ಲ ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ರು ಪ್ರತಿ ಸಲ. ಅಂದ್ರೆ ನನ್ನ ಆರೋಗ್ಯದ ದೃಷ್ಟಿಯಿಂದ ಅವರು ಏನೋ ವಿಚಾರ ಮಾಡಿಬಿಡ್ತಿದ್ರು, ಯಾರೊಬ್ಬರನ್ನ ಬಿಟ್ಟು ಹೋಗ್ತಿದ್ರು ಜೊತೆಗೆ. ಹೀಗಾಗಿ ನಾನೇನ್ ಹೇಳ್ತಿದ್ದೆ, ನಾನು ಆರೋಗ್ಯ ಸುಧಾರಿಸಿದೆ, ನಾನು ಅಡ್ಡಾಡ್ತೀನಿ ಈ ಸಲ ನೋಡಿರ್ಬೇಕಾದ್ರ ಅಂತ ಹೇಳಿದೆ. ಅದೇ ಪ್ರಕಾರ ನಾನು ಮಡಿಕೇರಿಗೆ ಹೋಗಿದ್ದೆ, ಮೈಸೂರು, ವಯನಾಡು, ಇವೆಲ್ಲ ಈ ಮಂತ್ದಲ್ಲಿ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಎಲ್ಲಾ ಜಲಪಾತಗಳನ್ನು ಕೂಡ ಅಡ್ಡಾಡಿ ಕೆಳಗೆ ಇಳಿದು ಏರುದು ಮೇಡೋದು ಏನೂ ಸಮಸ್ಯೆ ಆಗಿಲ್ಲ. ಅವಾಗ ನಾನು ಈ ರೀತಿ ಮುದ್ರೆ ಇಟ್ಕೊಂಡು ಪ್ರಾಣ ಮುದ್ರೆ ಇಟ್ಕೊಂಡು ಅಡ್ಡಾಡ್ತಿದ್ದೆ. ನಿಮ್ದು ವಿಡಿಯೋ ಆನ್ ಇಲ್ಲ ಅನ್ಸುತ್ತಲ್ಲ? ಈಗ ಕಾಣ್ತಾ ಇದೆ, ಹೇಳಿ. ಪ್ರಾಣ ಮುದ್ರೆ ಇಟ್ಕೊಂಡು ಏರೋದು ಇಳಿಯೋದು ಮಾಡ್ತಿದ್ದೆ. ಹೀಗಾಗಿ ನಂಗೆ ಆಯಾಸೂ ಆಗ್ಲಿಲ್ಲ. ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಕೂಡ ನೀವ್ ಹೇಗೆ ಇಷ್ಟು ಒಂದು ಆಕ್ಟಿವಿಟಿದಿಂದ ಅಡ್ಡಾಡಿ ಬಂದೆ ಅಂತ ಅವ್ರಿಗೆ ಖುಷಿ ಆಯ್ತು. ನನ್ಗೆ ಇನ್ನೊಂದ್ಸಲ ಹೇಳಿದ್ದೇನೆ, ನಾನು ಹಿಮಾಲಯಕ್ಕೆ ಅಡ್ಡಾಡಿ ಬರ್ತೀನಿ ಇನ್ಮೇಲೆ ಅಂತ ಹೇಳಿದ್ದೇನೆ. ಅಷ್ಟೊಂದು ನನ್ಗೆ ಶಕ್ತಿ ಬಂದಿದೆ. ಯಾವ್ದ್ರಿಂದ ಅಂದ್ರೆ ನಾನು ರಂಗನಾಥ್ ಗುರೂಜಿ ಅವರ ಸಲಹೆ ಸಹಕಾರ, ನಿಮ್ಮೆಲ್ಲರ ಜ್ಞಾನಗಳ ಹಂಚಿಕೆಯಲ್ಲಿ ಸಂತೋಷ ಪಡ್ತಾ ಇರ್ತೀನಿ ಡೈಲಿ. ಹಾಗಾಗಿ ಅಲ್ಲದೆ ನಮ್ಮ ಮಗನ ಇದ್ರಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ನನ್ನಂತ ಹಿರಿಯರು ಅಥವಾ ಹೀಗೆ ಕುತ್ಕೊಂಡು ಬೇರೆ ಬೇರೆ ವಿಚಾರಗಳು ಮಾಡ್ತಿದ್ದಾಗ, ತಮ್ಮ ಆರೋಗ್ಯದ ಬಗ್ಗೆ ಹೇಳಿದಾಗ ಅವ್ರಿಗೂ ಕೂಡ ನಾನು 1-2 ಮುದ್ರೆಗಳನ್ನ ಹೇಳಿದೆ. ಅವ್ರು ತುಂಬಾ ಖುಷಿ ಪಟ್ರು. ಸಮಾನ ಮುದ್ರೆ ಹೇಳ್ಕೊಡ್ತಿದ್ದೆ, ಅಪಾನ ವಾಯು ಮುದ್ರೆ ಹೇಳ್ಕೊಟ್ಟೆ, ಆಮೇಲೆ ಅಪಾನ ಮುದ್ರೆ ಹೇಳಿದೆ, ಆಮೇಲೆ ಇದು ವರ್ಣ ಮುದ್ರೆ ಹೇಳ್ಕೊಟ್ಟೆ, ಆಮೇಲೆ ಎಲ್ಲ ನಂತರ ಪ್ರಾಣ ಮುದ್ರೆ ಮಾಡಂತ ಹೇಳಿದೆ. ಆಮೇಲೆ ನಮ್ಮಲ್ಲಿರುವ ಬಂದಂತಹ ಎಲ್ಲ ವಿಡಿಯೋಗಳನ್ನ ಸಹ ಅವ್ರಿಗೆ ಫಾರ್ವರ್ಡ್ ಮಾಡ್ತಿದ್ನಿ ಅಂತ ನಾ ಹೇಳಿಗೆ ಖುಷಿ ಪಟ್ನಿ. ನಿಮ್ಮೆಲ್ಲರಿಗೂ ಈ ರೀತಿ ನಮ್ಮಂತಹ ಯಾವುದೇ ರೀತಿ ಈ ಸಮಸ್ಯೆಗಳು ಪರಿಹಾರ ಆಗ್ತಾವ. ನಾವು ಡೈಲಿ ಮಹಾವತಾರ್ ಫೌಂಡೇಶನ್ ಜ್ಞಾನ, ಧ್ಯಾನ ಇವುಗಳನ್ನೆಲ್ಲನೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಈ ಮೂಲಕ ಎಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ.
ವಂದನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ತುಂಬಾ ಪ್ರಯೋಜನ ಪಡ್ಕೊಂಡಿದ್ದೀರಾ, ತುಂಬಾ ಧನ್ಯವಾದಗಳು. ಓಕೆ, ನಾಗರತ್ನಮ್ಮ ಮೇಡಮ್ ನಮಸ್ತೆ ಮೇಡಮ್. ಮ್ಯೂಟ್ ಇದೆ, ಮಾತಾಡಿ. ನಮಸ್ತೆ ರೇವತಿ ಮೇಡಮ್ ಅವ್ರಿಗೆ. ನಮಸ್ತೆ. ನಾನು ಆತ್ಮಬಂಧುಗಳಿಗೆಲ್ಲ ಒಂದಿಸ್ತಾ ನಾನು ಹೊರಗಡೆ ಬಂದೆ ಅಂತ ಅಂದ್ರೆ ನಾನು ಈ ಮಹಾತಾರ್ ಫೌಂಡೇಶನ್ ಬಂದು ಜಾಯಿನ್ ಆಗಿ ಆಗ್ಲೇ 2 ವರ್ಷ ಹತ್ರ ಆಯ್ತಾ ಬಂತು ಅನ್ಸುತ್ತೆ. ಅವಾಗಿಂದ ನನಗೇನಪ್ಪಾ ಅಂತಂದ್ರೆ ಏನೋ ಒಂಥರ ಮಾನಸಿಕವಾಗಿ ಸ್ವಲ್ಪ ನನಗೆ ತೊಂದರೆ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಜೊತೆಗೆ ನನಗೆ ಸ್ವಾಧ್ಯಾಯ ಕೊಡೋದಾಗ್ಲಿ ಇದೆಲ್ಲ ಒಂಥರ ಧೈರ್ಯನೂ ಬಂತು. ತುಂಬಾ ನಿಮ್ಮೆಲ್ಲರ ಒಡನಾಟ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಅದರಿಂದ ನಾವೆಲ್ಲರ ಜೊತೆ ಚೆನ್ನಾಗಿರ್ಬೇಕು. ತುಂಬಾ ಫ್ರೆಂಡ್ಶಿಪ್ ಸಿಕ್ತು ನನಗೆ. ಆ ರಕ್ತ ಸಂಬಂಧಿಗಳಿಗಿಂತ ನಿಮ್ಗಳ ಜೊತೆಲೆ ತುಂಬಾ ಚಾಟ್ ಮಾಡೋದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅದು ತುಂಬಾನೇ ಒಳ್ಳೇದಾಗಿದೆ. ಮತ್ತೆ ಗುರುಗಳು ಹೇಳಿದ ಎಲ್ಲಾ ಕ್ಲಾಸಲ್ಲೆಲ್ಲ ಒಂದ್ 50% ಆದ್ರೂ ಅಳವಡಿಸ್ಕೊಂಡಿರ್ತೀನಿ. ಎಲ್ಲ ಆಗ್ಲಿಲ್ಲ ಅಂತ ಅಂದ್ರುನು ಅದು ನನಗೆಲ್ಲ ಒಳ್ಳೇದಾಗಿ ಕಾಣಿಸ್ತಾ ಇದೆ. ಆಮೇಲೆ ನನಗೆ ತುಂಬಾ ಉತ್ಸಾಹ ಬರೋದಕ್ಕೆ ದಾರಿನೇ ನಿಮ್ಮ ಒಂದು ಮಹಾತಾರ್ ಫೌಂಡೇಶನ್ ಅಂತ ಅನ್ಬೋದು. ನಿಮ್ಮ ಎಲ್ಲ ಅಂತ ಅಂದ್ರೆ ಗುರುಗಳು ಹೇಳಿದ್ದು ಒಂದ್ 2-3 ಮಾತ್ರ ಬಿಟ್ಟಿದ್ದೀನಿ. ಯಾಕೆಂದ್ರೆ ಅದು ನನಗೆ ಅರ್ಥ ಆಗಿರಲ್ಲ, ಗೊತ್ತಿಲ್ಲ. ನನಗೆ ಬೇಕಾಗಿದ್ದನ್ಕು ನಾನು ಅಳವಡಿಸ್ಕೊಂಡಿದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ನನಗನ್ಕು ಟೈಮೇ ಕಾಯ್ತಾ ಇರ್ತೀನಿ ನಾನು. 9 ಗಂಟೆ ಆಗದೆ ಕಾಯ್ತಾ ಇರ್ತೀನಿ. ಬೆಳಗ್ಗೆ ಟೈಮು ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಕೋತೀನಿ. 3 ಗಂಟೆ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿರ್ತೀವಿ. ಆಮೇಲೆ 11 ಗಂಟೆದೊಂದಿಲ್ಲ ಅನ್ನೋದ್ ಬಿಟ್ರೆ ನಾನು ಬೇರೆ ಟೈಮಲ್ಲೆಲ್ಲ ಮಹಾವತಾರ್ ಫೌಂಡೇಶನ್ ಬಗ್ಗೆ ನನಗೆ ತುಂಬಾ ಅಭಿಷೇಕ ಇದೆ ಮೇಡಮ್. ತುಂಬಾ ಹೇಳ್ತಿರ್ತೀನಿ. ಈಗ ನನ್ನವರಾಗ್ಲಿ ನನ್ನ ನಾಗಲಲಿತನ್ನು ಕೂಡ ನಾನು ಜಾಯಿನ್ ಮಾಡ್ಸಿದೀನಿ. ಆಗ್ಲಿ ನನ್ನ ಅಕ್ಕನ ಮಗಳು ಮತ್ತೆ ಇನ್ನೊಬ್ಳು ನನ್ನ ಮಗಳು ಎಲ್ಲಾರನ್ನೂ ಇಲ್ಲಿಗೆ ನಾನು ಜಾಯಿನ್ ಮಾಡ್ಸಕ್ ಇಷ್ಟಪಟ್ಟಿದ್ದೀನಿ. ಅವ್ರಿಗೆಲ್ಲ ಖುಷಿ ಆಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಟೀಚರ್ ನನ್ನ ಅಕ್ಕನ ಮಗಳಾಗ್ಬೇಕು. ನೆನ್ನೆ ಇದು ಮಕ್ಕಳ ಶಿಬಿರದಲ್ಲಿ ಭಾಗವಹಿಸಿದ್ಲಲ್ಲ ಅವಳು ನನ್ನ ಮಗಳು. ಅಂತ ಎಲ್ರೂ ನಾನು ಬೇರೆಯವ್ರು ಫಾರ್ವರ್ಡ್ ಮಾಡೋದಿರುತ್ತೆ, ಆದ್ರೆ ಜಾಯಿನ್ ಮಾಡ್ಸಿದ್ದು ನನ್ನ ಮಾತು ಕೇಳ್ಕೊಂಡು ಈ 1-2-3 ಜನನ ಅದೊಂಥರ ಮನ್ಸಿಗೆ ನೆಮ್ಮದಿ ಆಗಿದೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ವೇದವತಿ ಮ್ಯಾಮ್ ನಮಸ್ತೆ ಮೇಡಮ್. ನಮಸ್ತೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ. ನಾನು ತುಂಬಾ ಸತಿ ಹಂಚ್ಕೊಂಡಿದ್ದೀನಿ, ಆದ್ರೂ ಖುಷಿ ಆಗುತ್ತೆ ಮೇಡಮ್. ನಾನು ಇವಾಗ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ. ಮಹಾತಾರ್ ಫೌಂಡೇಶನ್ ಬಂದು 2 ವರ್ಷ ಆಗ್ತಾ ಬಂತು. ಈಗ 1 ವರ್ಷದಲ್ಲಂತೂ ನಾನು ತುಂಬಾನೇ ಆಕ್ಟಿವ್ ಆಗಿದ್ದೀನಿ. ಮತ್ತೆ ನೋಡಿ, ಮೊದ್ಲೆಲ್ಲ ತುಂಬಾ ಕೊರಗ್ತಾ ಇದ್ದೆ ನಾನು. ಯಾರಾದ್ರೂ ಏನಾದ್ರು ಹೇಳಿದ್ರೆ ಅಯ್ಯೋ ಹಿಂಗಂದ್ರು ನನ್ಗೆ ರೆಸ್ಪೆಕ್ಟ್ ಕೊಡಲ್ಲ, ನಂಗೆ ಇಂಪಾರ್ಟೆನ್ಸ್ ಕೊಡಲ್ಲ, ನನ್ನ ಇನ್ವಾಲ್ವ್ ಮಾಡಲ್ಲ, ಅವೆಲ್ಲ ಇರ್ತಿತ್ತು. ಈಗ ಎಲ್ಲಾನು ಬಿಟ್ಬಿಟ್ಟಿದ್ದೀನಿ. ಹೆಂಗಾರ ಆಗ್ಲಿ ನನ್ನಷ್ಟಕ್ಕೆ ನಾನು ಇರ್ತೀನಿ ಮೇಡಮ್. ನನ್ಗೆ ಇನ್ನೊಂದು ಖುಷಿ ವಿಷಯ ಅಂದ್ರೆ ಏನೇನಾದ್ರೂ ಹೊಸದಾಗಿ ವೇದಿಕೆಯಲ್ಲಿ ಹಂಚ್ಕೋಬೇಕು ಅಂತ ಹೇಳಿ. ಲೈಕ್ ಲಾಸ್ಟ್ ಟೈಮ್ ಈ ದೇವಸ್ಥಾನದ ಬಗ್ಗೆ ಒಂದೇ ಏರಿಕೆಯಲ್ಲಿ 7 ದೇವಸ್ಥಾನಗಳಿದೆ ಅಂತ ಹೇಳಿ ನಾನು ಈ ವಾರ ಆಕ್ಚುಲಿ ಆ ಡೀಟೇಲ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಮೇಡಮ್, ಎಲ್ಲ ಬರ್ದಿದ್ದೆ. ನಿನ್ನೆ ನಾನು ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಮತ್ತೆ ನಂಗೆ ತುಂಬಾ ನೋವುಗಳಿದ್ವು ಮೇಡಮ್, ಫಿಸಿಕಲಿ ಆರ್ಥರೈಟಿಸ್, ಮುಟ್ಟಿದ ಕಡೆ ಎಲ್ಲ ನೋವು ಇರ್ತಿತ್ತು. ಈಗ ಅದೆಲ್ಲ ಏನಿಲ್ಲ, ಫುಲ್ ಆಕ್ಟಿವ್ ಆಗಿರ್ತೀನಿ. 2-3 ಕ್ಲಾಸು ಅಟೆಂಡ್ ಮಾಡ್ತೀನಿ ರೆಗ್ಯುಲರ್ ಆಗಿ. ಈ ವಾರ ಮಾತ್ರ ಈ ಸಂಜೆ ಕ್ಲಾಸ್ ಸ್ವಲ್ಪ ಮಿಸ್ ಆಯ್ತು. ಮತ್ತೆ ನೀವೆಲ್ಲ ಎಷ್ಟು ಕಾನ್ಫಿಡೆನ್ಸ್ ಇಂದ ನಂಗೆ ಧ್ಯಾನ ಮಾಡಿಸಿ ಅಂತೀರಿ, ಅದಂತೂ ನಂಗೆ ತುಂಬಾನೇ ಎನ್ಕರೇಜ್ಮೆಂಟ್ ಕೊಡುತ್ತೆ, ತುಂಬಾ ಖುಷಿ ಆಗುತ್ತೆ. ಇವತ್ತು ನೀವೇ ಧ್ಯಾನ ಮಾಡಿಸಿ. ಇವತ್ತು ನನಗೊಂದು ಸ್ವಲ್ಪ ಬ್ರೇಕ್ ಬೇಕು. ಸರಿ ಮೇಡಮ್. ಆದ್ಮೇಲೆ ಲೆಫ್ಟ್ ಆಗ್ತಾನೆ. ಹೌದಾ? ಇವತ್ತು ರಘುನಾಥ್ ಸರ್ಗೆ ಹೋಸ್ಟ್ ಮಾಡಿಸಿದ್ದೇನೆ ನಾನು. ಖಂಡಿತ ಮಾಡಿಸ್ತೇನೆ ಮೇಡಮ್. ಓಕೆ ಮ್ಯಾಮ್, ಮಾಡ್ತೇನೆ. ನಾನು ಇದೊಂಚೂರು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಹೇಳ್ಬಿಡ್ಲಾ? ಓದ್ಬಿಡ್ಲಾ? ಮೇಡಮ್ ಇವತ್ತು ಬೇಡ, ಯಾಕಂದ್ರೆ ಸುಮಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆಮೇಲೆ ಅವಕಾಶ ಇದ್ರೆ ನೋಡುವ, ಬೇಜಾರ ಮಾಡ್ಕೋಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ತೊಂದ್ರೆ ಇಲ್ಲ. ಆ ಬೇಜಾರ್ ಅನ್ನೋದನ್ನೇ ನಾನು ಇವಾಗ ತೆಗೆದ್ಬಿಟ್ಟಿದ್ದೀನಿ ಡಿಕ್ಷನರಿ. ಇವತ್ತು ಅನುಭವ ಹಂಚಿಕೆಗೆ ಎಷ್ಟು ಜನ ಸಾಧ್ಯ ಇದೆ, ತುಂಬಾ ಜನರು ಕೊಟ್ರೆ ಬಹಳ ಒಳ್ಳೇದು. ಪ್ರತಿಯೊಂದನ್ನ ಬರ್ಕೊಳ್ತಾ ಇದ್ದೇನೆ ನೀವು ಹೇಳಿದ್ದನ್ನ. ಅದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಶ್ಯಾಮಲಾ ಮ್ಯಾಮ್ ನಮಸ್ತೆ ಮೇಡಮ್. ನಮಸ್ತೆ. ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಸ್ವಲ್ಪ
ಎಲ್ಲ ಮನ್ಸಿಗೆಲ್ಲ ಸಮಾಧಾನ ಆಯ್ತು, ಖುಷಿ ಆಯ್ತು. ಧ್ಯಾನಕ್ಕೆಲ್ಲ ಕುತ್ಕೊಳ್ತೀನಿ. ಮತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆಲ್ಲ ಕುತ್ಕೊಳ್ತೆ. ಒಳ್ಳೇದಾಗುತ್ತೆ ನಮ್ಗೆ, ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೇದಾಗಿತ್ತು. ಮತ್ತೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಬೇಜಾರಾಗ್ತಿತ್ತು. ಈಗ ಇಲ್ಲಿ ಧ್ಯಾನ ಕುತ್ಕೊಂಡ್ರ ಮೇಲೆ ಅದೆಲ್ಲ ಕಡಿಮೆ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಾಗಲಲಿತಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಈ ವೇದಿಕೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಮೇಡಮ್. ನಾನು ಧ್ಯಾನಕ್ಕೆ ಹೆಚ್ಚು ಪ್ರಾಧಾನ್ಯತೆ ಸಣ್ಣದ್ರಿಂದನೂ ಸ್ವಲ್ಪ ಅದೇ ಇದ್ರಿಂದ ಧ್ಯಾನಕ್ಕೆ ತುಂಬಾ ಮಾಡ್ತೀನಿ. ಎಲ್ಲ ಟೈಮಲ್ಲೂ ಧ್ಯಾನನ ಮಾಡಕ್ ಇಷ್ಟಪಡ್ತೀನಿ. ಬೆಳಗ್ಗೆ ಟೈಮನ್ನು ಮಾಡ್ತೀನಿ. ಇದರಿಂದ ನಂಗೆ ತುಂಬಾ ಒಂದು ಮನ್ಸು ಒಂಥರ ಗಟ್ಟಿಯಾಗಿದೆ. ಮತ್ತೆ ನಂಗೆ ತುಂಬಾ ಸೂಕ್ಷ್ಮವಾಗಿದ್ದೆ. ಸ್ವಲ್ಪ ಕೆಲಸ ಮಾಡಿದ್ರೆ ಜ್ವರ ಬರೋ ತರ ಎಲ್ಲ ಆಗ್ಬಿಡ್ತಿತ್ತು. ನನ್ನ ಕೆಲಸ ನಾನು ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ತಿಂಡಿ ಆಗ್ಲಿ ಅಡುಗೆ ಆಗ್ಲಿ ಆ ತರ. ಈಗ ಮಾಡ್ಕೊಳ್ತೀನಿ. ಎಲ್ಲ ಸ್ವಲ್ಪ ನನ್ನ ಶರೀರನೂ ಇದಾಗಿದೆ. ಮತ್ತೆ ಮನ್ಸು ಗಟ್ಟಿಯಾಗಿದೆ ಅನ್ನಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಅಣ್ಣ ಈಗ ಒಂದು 5-6 ವರ್ಷದ ಹಿಂದೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು. ಸ್ವಲ್ಪ ಬೇಸರವಾಗಿ ನಾನು ಅವ್ರ ಜೊತೆ ಸ್ವಲ್ಪ ಅಷ್ಟಕ್ಕೆ ಇದ್ದೆ, ಹೋಗ್ತಿರ್ಲಿಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತು. ಎಷ್ಟು ದೇವ್ರ ಮುಂದೆ ಕೂತ್ಕೊಂಡು ಅತ್ತೆ ಅಂತಂದ್ರೆ, ನಮ್ಮ ತಂದೆ ತಾಯಿಗೂ ಅಷ್ಟು ಅಳ್ಳಿಲ್ವೇನೋ, ಅವ್ರು ಅಷ್ಟು ಅಟ್ಯಾಚ್ಮೆಂಟ್ ಇರ್ಲೇ ಇಲ್ಲ. ಅವ್ರು ಏನು ಅಂತಾನೆ ಅಂತಿರ್ಲಿಲ್ಲ ನನ್ನ. ಇದರೆ ಅವ್ರಿಗೆ ವ್ಯಕ್ತಪಡ್ಸಕ್ ಬರಲ್ಲ ಪ್ರೀತಿನ ಅಂತಾನು ಅನ್ಕೊಂಡಿದ್ದೆ. ಎದುರುಗ ಇಲ್ಲೇ ಹೋಗ್ತಿದ್ರು, ಮಾತಾಡ್ತಿರ್ಲಿಲ್ಲ ಮನೆ ಮುಂದೆ. ಅಷ್ಟು ಹಾಗೆ ಈಗ್ಲೇ ಅವನ ಸ್ವಭಾವನೆ ಹಾಗೆ. ಆದ್ರೆ ಎಷ್ಟೊಂದು ಒತ್ತೆ ಅಂದ್ರೆ ತುಂಬಾ ಅಷ್ಟು ಒಳಗಡೆಯಿಂದ ಅಳು ಬಂತು. ವಿಕ್ಕಿ ಅತ್ತೆ ಹೆಂಗಾಯ್ತಲ್ಲ ಅಂತ. ಮಾತಾಡ್ತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ಅವರೇ ಬೇಜಾರ್ ಮಾಡ್ಬಿಟ್ಟಿದ್ರು, ಹೋಗ್ತಿರ್ಲಿಲ್ಲ. ಆಮೇಲೆ ಇನ್ನೊಬ್ರು 2ನೇ ಅಣ್ಣ ಇದ್ದಾರೆ, ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂದ್ರು. ನನ್ಗೆ ಏನು ಅನ್ನಿಸ್ಲಿಲ್ಲ. ನಾಳೆ ಹೋಗೋಣ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡೆಲ್ಲ ಚೆನ್ನಾಗಾದ್ವಿ. ಹೋಗಿ ಅದೇ ಅವಾಗ ಅಷ್ಟೊಂದಾಯ್ತು. ಈಗ ಒಂದ್ ತಿಂಗಳಿಂದ ಪಾಪ ಅವರು ಬಿದ್ದು ಕಾಲು ಏಟಾಗಿದೆ, ಫ್ರಾಕ್ಚರ್ ಆಗಿ ಆಪರೇಷನ್ ಎಲ್ಲ ಮಾಡಿದ್ದಾರೆ. ಈಗ ನೋಡಿ ಅದೇ ಮನ್ಸಿಲ್ಲ. ಈಗ ಇದೇ ನೋವು ಅವ್ರಿಗೆ ಆಯ್ತು, ಏನೋ ಆಯ್ತು ಅವ್ರಿಗೆ ಟೈಮು ಅಂತ ಅನ್ಸಿದೆ ಹೊರ್ತು ಅಷ್ಟು ಅಂತರಾಳದಿಂದ ದುಃಖ ಆಗ್ಲಿ ಏನಾಗ್ಲಿ ಬರ್ಲಿಲ್ಲ. ಇದು ಏನೋ ಒಂದು ಟೈಮು ಅಂತ ಅನ್ಕೊಂಡೆ. ಇದು ಮನ್ಸು ಒಂದ್ ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಧ್ಯಾನದಿಂದ. ನನ್ಗೆ ತುಂಬಾ ಇದಾಯ್ತು ಮೇಡಮ್. ತುಂಬಾ ಅನುಕೂಲ ಆಗಿದೆ ಧ್ಯಾನದಿಂದ. ಈ ಕ್ಲಾಸ್ಗಳಿಂದ ಎಷ್ಟೊಂದು ನಾವು ಬದುಕಿಗೆ ಎಷ್ಟು ನಾವ್ ಯಾಕೆ ಬೆಳಗ್ಗೆ ಆಯ್ತು ಅಂದ್ರೆ ಬೇರೆಯವ್ರದೇ ಯೋಚನೆ. ಅವ್ರೀಗ ಅಂದ್ರು ಇವ್ರಂದ್ರು ಅವ್ರು ಮಾಡ್ಲಿಲ್ಲ, ಇವ್ರು ಇದೇ ಇತ್ತು. ಈಗ ಒಂಚೂರು ಬಂತು ಅಂತಂದ್ರೆ ಅದೇನಕ್ಕೆ ತೆಗ್ದಾಕಿ ನಮ್ಮದ್ ಮಾಡೋಣ, ಅವ್ರದ್ದು ಏನಕ್ಕೆ ವಿಷಯ ಅನ್ಸುತ್ತೆ. ಬೇರೆಯವ್ರ ವಿಷಯ ಈ ತಲೆಗೆ ಹಾಕೊಳ್ಳಲ್ಲ. ನಮ್ಮದ್ ನಾವು ಮಾಡ್ಕೊಂಡು ನಾವು ಚೆನ್ನಾಗಿರ್ಬೇಕು ಅನ್ಕೊಂಡಿದೀವಿ ಮೇಡಮ್. ಚೆನ್ನಾಗಿ ತುಂಬಾ ಉಪಯೋಗ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಬಸಪ್ ವಿಒನಾ ಮೇಡಮ್ ನಮಸ್ತೆ. ಆಲ್ಮಾಸ್ಟರ್ಗೂ ನಮಸ್ಕಾರ ಎಲ್ರಿಗೂ. ನಮಸ್ತೆ ಮೇಡಮ್. ಸಾರಿ, ನಂದು ಹೇಮಾ ಮಂಜು ಅಂತ ಹಾಕಿರ್ತಾರೆ ನಮ್ಮ ಹಸ್ಬೆಂಡು. ಮತ್ತೆ ಅದು ವಿವೋ ಅಂತಾನೆ ಬರುತ್ತೆ. ಆಮೇಲೆ ಇವ್ರು ಸಣ್ಣಗೌಡ್ ಸರ್ ಬೆಳಗ್ಗೆ ಕ್ಲಾಸಲ್ಲೂ ಹಾಕೊಟ್ರು, ಅದು ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ. ಮೇಡಮ್ ಬೇಗ ಹೇಳ್ಬಿಡ್ತೀನಿ, ನಾನು ಟೈಮ್ ಇಲ್ಲ ಅಂತ ಇದ್ರಿ ಪಾಪ ಎಲ್ರು ಮಾತಾಡ್ಲಿ. ನಾನು ನಿಮ್ಮ ಧ್ಯಾನಕ್ ಬಂದು ಒಂದ್ 15 ದಿವಸ 20 ದಿವಸ ಆಗಿರ್ಬೋದೇನೋ ಅನ್ಸುತ್ತೆ ಮೇಡಮ್. ನಾನು ಆರೋಗ್ಯ ಪಟ್ಕೊಂಡಿರೋದು ಅಂದ್ರೆ ಧ್ಯಾನಕ್ ಬಂದು ಕೊಲೆಸ್ಟ್ರಾಲ್ ಇತ್ತು, ಕೊಲೆಸ್ಟ್ರಾಲ್ ಇಲ್ಲ. ಗ್ಯಾಸ್ಟ್ರಿಕ್ 30 ವರ್ಷದಿಂದ ಗ್ಯಾಸ್ಟ್ರಿಕ್ ಮಾತ್ರೆ ತಿಂತಾ ಇದ್ದೆ, ಈಗ ಮಾತ್ರೆ ತಿನ್ನಲ್ಲ. ಶುಗರ್ ಅಂತೂ ನಾರ್ಮಲ್ಲು, ಶುಗರ್ ನಾರ್ಮಲ್ ಆಗೋಗಿದೆ ನನ್ಗೆ. ಆಮೇಲೆ ವರ್ಷ ಟೈಫಾಯ್ಡ್ ಬರೋದು. 1 ವರ್ಷ ಬಿಟ್ಟಿಲ್ಲ ನನ್ಗೆ. ನಾರ್ತ್ ಅಲ್ಲಿ ಇತ್ತಿದ್ದು ಕಲ್ಕತ್ತಾ, ಜಮ್ಮು ಕಾಶ್ಮೀರ, ಈ ನಾರ್ತ್ ಅಲ್ಲೇ ಇದ್ದಿ ನನ್ಗೆ ನೀರ್ ಸೆಟ್ ಆಗ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ. ಯಾವಾಗ್ಲೂ ಟೈಫಾಯ್ಡ್ ಬರೋದು. ಒಂದಲ್ಲ ಮೇಡಮ್. ಆಮೇಲೆ ಕಾಲು ಹೋಗ್ಬಿಡ್ತು ಕಲ್ಕತ್ತಾದಲ್ಲಿ ಇದ್ದಾಗ. ಆಪರೇಷನ್ ಇಲ್ದಲ್ಲಿ ಏನು ಮಾಡಕ್ಕಾಗಲ್ಲ ಅಂದ್ರು. ನಾನು ಧ್ಯಾನದಲ್ಲಿ 2 ಕಾಲನು ಸರಿ ಮಾಡ್ಕೊಂಡಿದ್ದೀನಿ. ಆಪರೇಷನ್ ಇಲ್ದಲ್ಲಿ ಏನು ಮಾಡಕ್ಕಾಗಲ್ಲಮ್ಮ ಅಂದ್ರು. ಎಲ್ಲ ಕಾಲಿಂದ ಪ್ರತಿಯೊಂದ್ ಕಾಯಿಲೆನು ನಾನು ಧ್ಯಾನದಿಂದಲೇ ಹುಷಾರ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅಂದ್ರೆ ತಾವು ಬೇರೆ ಧ್ಯಾನ ಮಾಡ್ತಾ ಇದ್ರಾ ಮೊದ್ಲಿಂದಾನೆ? ಮೇಡಮ್ ನಾನು ಬೇರೆ ಧ್ಯಾನ ಅಂದ್ರೆ ಇದು ಅನಿತಾ ಮೇಡಮ್ ಕ್ಲಾಸ್, ಅಯ್ಯಪ್ಪ ಪಿಂಡಿ ಕ್ಲಾಸ್ ಅಲ್ಲಿ ಇದ್ದೆ. ನಾನು 1 ಅವರ್ ಮಾತ್ರ ಮಾಡ್ತಾ ಇದ್ದೆ ಮೇಡಮ್.
ಅಲ್ಲೂ ಕಲ್ಕತ್ತಾದಲ್ಲೂ ಅಕ್ಕಪಕ್ಕದವ್ರಿಗೆಲ್ಲ ನಮ್ಮ DIG ಮೇಡಮ್ ಎಲ್ಲ ಕರೆದ್ಬಿಟ್ಟು ಖುಷಿಯಾಗಿ ನನ್ಗೆ ಒಂದು ಹಾಲೇ ಬಿಟ್ಕೊಟ್ಟಿದ್ರು ಧ್ಯಾನ ಮಾಡ್ಸಕ್ಕೆ, ಎಕ್ಸರ್ಸೈಸ್ ಇದು. ನಾನು ಯೋಗಾಸನ ಮಾಡ್ತಾ ಇದ್ದೆ, ರಾಮದೇವ್ ಹತ್ರ ಹೋಗ್ಬಿಟ್ಟು ಕಲ್ತ್ಕೊ ಬಂದಿದ್ದೆ. ಯೋಗ ಎಲ್ಲ ಹೇಳ್ಕೊಡಿವಿ ಎಲ್ರಿಗೂ, ಲೇಡೀಸ್ಗೆಲ್ಲ ಮಾಡ್ಸುವೆ ಸಂಜೆ ಹೊತ್ತು ಎಲ್ಲ. ನಮ್ಮ DIG ತುಂಬಾ ಖುಷಿಯಾಗಿ ನನ್ಗೆ ಇದ್ ಮಾಡಿದ್ರು. ಅವರು ಧ್ಯಾನ ಹೇಳ್ಕೊಡಕ್ಕೆಲ್ಲ ಅಲ್ಲೂ ಹೇಳ್ಕೊಟ್ ಬಂದೆ ಮೇಡಮ್. ಓಕೆ ಓಕೆ ಜಾಸ್ತಿ ಏನ್ ಮಾಡ್ತಿರ್ಲಿಲ್ಲ. ಇವಾಗ ಮಾತ್ರ ನಮ್ಮ ಹಸ್ಬೆಂಡಿಗೆ ರಿಟೈರ್ಡ್ ಆಗಿದೆ ಮೇಡಮ್. ನಾನು ಎಷ್ಟು ಚೆನ್ನಾಗಿದ್ದೀನಿ, ಆದ್ರೂ ಅವರು ಧ್ಯಾನ ಜಾಸ್ತಿ ಮಾಡ್ತೀಯ ಅಂತಾರೆ. ಇವಾಗ ನಾನು ಬೆಳಗ್ಗೆ ಆಕೆ ಹೋಗಲ್ಲ, 4 ಗಂಟೆದು ಸಂಕಲ್ಪ ಧ್ಯಾನ ಕೂತ್ಕೊಬಿಟ್ರೆ 7:30ವರೆಗೂ ಎದ್ದಾಳಲ್ಲ. 3-4 ದಿವಸ ಇನ್ನ ಚೆನ್ನಾಗ್ ಆಯ್ತಾ ಇದ್ದೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ವಿಡಿಯೋ ಆನ್ ಮಾಡ್ಕೋಬಹುದಿತ್ತೇನಾ? ಮೇಡಮ್ ಮಾಡ್ತೀನಿ ಮೇಡಮ್. ಓಕೆ, ಹಾ, ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಒಳ್ಳೆ ಅನುಭವ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಇದೆ ಮೇಡಮ್, ನನ್ಗೆ ತುಂಬಾ ಒಳ್ಳೇದಾಗಿದೆ. ನಾನು ಒಂದ್ ದಿವಸ ಹೇಳ್ಕತ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್, ಮೈಸೂರು ನಾಗರತ್ನಮ್ಮ ಮೇಡಮ್. ಹಾ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನಾನು ಕೂಡ ಮೆಂಟಲಿ ತುಂಬಾ ಡಿಸ್ಟರ್ಬ್ ಇದ್ದೀನಿ. ನಿಮ್ ಜೊತೆ ಮಾತಾಡಿದ್ದೆ ಕೂಡ ಒಂದಿನ. ಹೌದು, ಗೊತ್ತು. ಆದ್ರೆ ಮೇಡಮ್, ನನ್ಗೆ ಇದು ಬಂದ್ಮೇಲೆ ನನ್ಗೆ ಸರಿ ಹೋಗಬಹುದು ಅಂತ ಅನ್ಸುತ್ತೆ ಮೇಡಮ್. ಅನಿಸ್ತಾ ಇದೆ. ಅಂದ್ರೆ ಏನ್ ಹೇಳ್ಕೊಬೇಕು ಅಂತ ಮರ್ತೇ ಹೋಗುತ್ತೆ ಮೇಡಮ್. ಎಕ್ಸೈಟ್ ಆಗ್ಬೇಡಿ, ಸಮಾಧಾನದಿಂದ ಕಾಮ್ ಆಗಿ ಹೇಳಿ. ಹಾ ಮೇಡಮ್, ಅದೇ ನನ್ಗೆ ಬೇಕಾಗಿರುತ್ತೆ ಮೇಡಮ್. ಅದೇ ಮುಖ್ಯ ನನ್ಗೆ. ಅದೇ ಸ್ವಲ್ಪ ನನ್ಗೆ ಈಗ ಮಾತಾಡಕ್ ಎದ್ ನಿಲ್ತು ಅಂತಂದ್ರೆ ಎಲ್ಲವೂ ನನಗೆ ಸುಮಾರು ಅನ್ಸಿರುತ್ತೆ, ಆದ್ರೆ ಎಲ್ಲವೂ ಮರ್ತೋಗುತ್ತೆ. ಆತರ ಆಗುತ್ತೆ ಮೇಡಮ್ ನನ್ಗೆ. ಅದು ಅಂದ್ರೆ ಪರವಾಗಿಲ್ಲ ಮೇಡಮ್. ಅಂದ್ರೆ 100 ಬರ್ದಿಟ್ಕೊಳ್ಳಿ. ಅಂದ್ರೆ ಮೇಡಮ್ ಏನ್ ಗೊತ್ತಾ ಮೇಡಮ್, 100% ಡಿಸ್ಟರ್ಬ್ ಆಗಿರುವಾಗ ಏಕ್ದಮ್ ಎಲ್ಲವೂ ಸರಿ ಹೋಗಲ್ಲ ಅಲ್ವಾ ಮೇಡಮ್? ಹಂತವಾಗಿ ಸರಿ ಹೋಗುತ್ತೆ. ಬಟ್ ಸರಿ ಹೋಗುತ್ತೆ ಅಂತ ಸರಿ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ಗೆ ಬಂದಿದೆ ಮೇಡಮ್. ಇನ್ನೊಂದು ಮೇಡಮ್, ನೀವ್ ಹೇಳ್ತಾ ಇರ್ತೀರ ಯಾವಾಗ್ಲೂ, ಏನಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಈ ಭಾಗ್ಯ. ನಮ್ದು ಏನೋ ಒಂದು ಜನ್ಮದ ಪುಣ್ಯ ಇರ್ಬೇಕು. ಅದರಿಂದ ನನ್ಗೆ ಈ ಲೈನ್ ಪರಿಚಯ ಏನಾದ್ರೂ ಆಗಿದೆ. ತುಂಬಾ ಹಿಂದೆ ಪರಿಚಯ ಆಗಿದ್ರೆ ನಾನು ಇಷ್ಟೊಂದು ಡಿಸ್ಟರ್ಬ್ ಆಗ್ತಾ ಇರ್ಲಿಲ್ವೇನೋ. ಅದನ್ನ ಬಿಡಿ, ಆಲೋಚನೆ ಬೇಡ. ಹಿಂದೆ ಆಗ್ಲಿಲ್ಲ, ಸಿಕ್ಕಿದ್ರೆ ಮಾಡಿದ್ರೆ ಬೇಡ. ಈಗ ಸಿಕ್ಕಿದೆ ಅಲ್ಲ, ಇನ್ನು ಮುಂದುವರ್ಸ್ಕೊಂಡು ಹೋಗಿ. ಹಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್, ಧನ್ಯವಾದ. ಬಸಪ್ಪ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ ಮೇಡಮ್. ಮೇಡಮ್, ಸುಮಾರು ನಾನು ಈ ಧ್ಯಾನಕ್ಕೆ ಮಹಾತಾರ್ ಫೌಂಡೇಶನ್ ಬಂದು 1 ವರ್ಷ ಕಳೆದಿದೆ ಮೇಡಮ್. ನಾನು ಮೊದಲು ಈ ತರ ಮಾತಾಡೋಂಥ ಸ್ಥಿತಿಯಲ್ಲಿ ಇದ್ದಿಲ್ಲ. ನಾನು ಯಾವುದೋ ಗೊಂದಲದಲ್ಲಿ, ಈ ಸಂಬಂಧಗಳ ಗೊಂದಲದಲ್ಲಿ ಸಿಲುಕೆಂದು ಒದ್ದಾಡ್ತಾ ಇದ್ದೆ. ಈ ಜ್ಞಾನಿಗಳು, ನಮ್ಮ ಸ್ವಾಧ್ಯಾಯ ನೀಡಂತ ಎಲ್ಲ ಜ್ಞಾನಿಗಳಿಂದ ಮತ್ತು ಧ್ಯಾನದಿಂದ ನಾನು ಬಹಳ ಸುಧಾರಣೆ ಆಗಿದ್ದೀನಿ ಮೇಡಮ್. ನೆಕ್ಸ್ಟ್ ಅದೇ ರೀತಿ ನಾನು ಅನವಶ್ಯಕವಾಗಿ ಕಾಲ ಹರಣ ಮಾಡೋದಿಲ್ಲ ಮೇಡಮ್. ಆಮೇಲೆ ಟ್ರಾವೆಲಿಂಗ್ ನಲ್ಲಿ ನಾನು ಈ ಪತ್ರಿಜಿ ಗುರುಗಳದ ಧ್ಯಾನ ಬುಕ್ಗಳನ್ನು ಓದ್ತಾ ಇದ್ದೀನಿ ಮೇಡಮ್. ಅನಾವಶ್ಯಕವಾಗಿ ಎಲ್ಲರೊಂದಿಗೂ ಕಾಲ ಹರಟೆ ಮಾಡುವುದಿಲ್ಲ ಮೇಡಮ್. ಇದೇ ರೀತಿಯಾಗಿ ನಾನು ಬಹಳ ಸುಧಾರಣೆ ಆಗಿದ್ದೀನಿ ಮೇಡಮ್. ಇದು ನನಗೆ ತುಂಬಾ 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 ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಮೇಡಮ್. ನಮಸ್ತೆ. ಸವಿತಾ ಮ್ಯಾಮ್. ಮಾತಾಡಿ. ಅವರೇ ಸವಿತಾ ಮೇಡಮ್ ಅಂದ್ರೆ ಮಾತಾಡಿ. ನಮಸ್ತೆ ಮೇಡಮ್. ನಾನು ಈ ಸೆಕ್ಷನ್ಗೆ ಬಂದು ಬಹಳ ದಿನ ಆಯ್ತು. ಅಂದ್ರೆ 1 ವರ್ಷ ಅಲ್ಲಿ 1.5 ವರ್ಷ 2 ವರ್ಷ ಆಗಿತ್ತೆ ಬಂದಿತ್ತು. ಆದ್ರೆ ನಾವು ಕಂಟಿನ್ಯೂ ಇದ್ರೆ ನಾನು ಇನ್ನೂ ಬಹಳ ಇದು ಆಗ್ತಿದೆ ಖರೆ. ಆದ್ರೆ ಏನೋ ಮಧ್ಯದಲ್ಲಿ ಏನೋ ಮೊಬೈಲ್ ಪ್ರಾಬ್ಲಮ್ ಅದು ಇದು ಅಂತೇಳಿ ಯಾರು ಮನ್ಯಾಗ ಸ್ವಲ್ಪ ಇದು ಹೊಂದಾಣಿಕೆ ಇಲ್ಲ. ಅದಕ್ಕಾಗಿ ಹೀಗಾಗಿ ಬರೋದು ಹೋಗೋದಾಗಿ ನನಗೆ ಒಟ್ಟ ಮುಂದೆ ಇದು ಆಗಕ್ಕೆ ಆಗ್ಲಿಲ್ಲ. ಇತ್ತೀಚೆಗೆ ನಾನು ಶುರು ಮಾಡಿದೀನಿ. ಮತ್ತ 3-4 ತಿಂಗಳ 5-6 ತಿಂಗಳೇನೋ ಆಗುತ್ತೆ. ಈಗ ನಾ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಮೇಡಮ್. ಒಂದು ಆರೋಗ್ಯದಲ್ಲಿ ಆಗ್ಲಿ, ಮನಿ ಪರಿಸ್ಥಿತಿ ಆಗ್ಲಿ, ಎಲ್ಲ ಹೇಳಿ ಜೂಮ್ ಅಲ್ಲಿ ಹೇಳಿರೋ ಎಲ್ಲ ಸಬ್ಜೆಕ್ಟ್ ಅನ್ನ ಅಳವಡಿಸ್ಕೊಂಡು ತಿಳ್ಕೊಂಡು
ಪ್ರತಿಯೊಂದನ್ನ ಎಲ್ಲವನ್ನ ಇದು ಮಾಡ್ಕೊಂಡಿನ್ರಿ. ಸೋಮೂತ್ರ ಆಗಲಿ ಮತ್ತೆ ಇದ್ರದ್ದು ಕೌಂಟಮ್ ಹೀಲಿಂಗ್ ಅನ್ನೋದಲ್ಲಿ ಧ್ಯಾನದಲ್ಲಿ ಈಗ ನಾವು ಬ್ರಹ್ಮಮುಹೂರ್ತ ಧ್ಯಾನ ಮುಂಚೆನೂ ಮಾಡಿದ್ದೆ ಸೆಕ್ಷನ್ ಬರೋಕ್ಕಿಂತ ಮುಂಚೆ. ಅದರಿಂದ ನಾನು ಗುರುಗಳು ಮತ್ತೆ ಈಗ ಶುರು ಮಾಡ್ರಿ ಅಂದ್ರೆ ಅದನ್ನು 1 ತಿಂಗಳ 2 ತಿಂಗಳ ಮತ್ತೆ ಮಾಡ್ತಾನೆ ಇದ್ದೀನಿ. ಮಾಡೋದು ಬಿಡೋದು ಹೀಗಾಗಿ ಕಂಟಿನ್ಯೂ ಎಲ್ಲಾ ಮಾಡ್ಕೋತ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀನಿ ಮೇಡಮ್. ಅದ್ರ ಏನೋ ಒಂದು ಆಗ್ಲಿಲ್ಲ ಅಂದ್ರೂ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗೈತ್ರಿ ಮೇಡಮ್. ಯಾವ್ದು ಇದು ಮಾಡ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋ ಖುಷಿ ಮನಸ್ಸಲ್ಲಿ ಹೆಚ್ಚಾಗೈತಿ ಮೇಡಮ್. ಹಿಂಗಾಗಿ ಮನೆಯಲ್ಲಿ ಎಲ್ಲಾನು ಚೆನ್ನಾಗಿದೆ, ಸಮೃದ್ಧಿಯಾಗಿ ನಡೀತಿದೆ ಮೇಡಮ್. ಮನೆಯಲ್ಲಿ ಯಾವ ಸಮಸ್ಯೆ ಇಲ್ಲ, ಏನಿಲ್ಲ. ಸ್ವಲ್ಪ ಆರೋಗ್ಯ ಏನಿಲ್ಲ, ಕಾನ್ಸ್ಟಿಪೇಷನ್ ಬಾಳ ಇತ್ತು ನನ್ಗೆ ಮೊದ್ಲಿಗೆ, ಈಗ ಕಮ್ಮಿ ಆಗೈತಿ ಮೇಡಮ್. ಹಾಗಾಗಿ ಲಕ್ಷ್ಮೀಕಾಂತಮ್ಮ ಮೇಡಮ್ ಗೈಡ್ ಮಾಡಿದ್ರಲ್ಲ ನಿಮ್ಗೆ, ಅದನ್ನ ಫಾಲೋ ಮಾಡಿ ಸ್ವಲ್ಪ. ಅವರಿಗೆ ಕ್ಲಾಸ್ ಕೊಟ್ಟಿದ್ರಲ್ಲ, ಮಲಬದ್ಧತೆ ಬಗ್ಗೆ ಹೇಳಿದ್ರು. ಅವ್ರ ನಂಬರ್ ಗೊತ್ತಿಲ್ಲ ಮೇಡಮ್, ನಾ ಇನ್ನೊಂದ್ ಸ್ವಲ್ಪ ಕೇಳಬೇಕು ಅಂತೇಳಿ ಕಾಲ್ ಮಾಡಿದ್ದೆ ನಾನು. ಜೂಮ್ನಾಗ ಒಂದು ನಂಬರ್ ನೋಡಿ ಲಾಸ್ಟಿಗೆ 24 ನಂಬರ್ ಐತೆ ಅವ್ರದ ಅನ್ಸಿ ನನ್ಗ. ಅದು ಮತ್ತೊಬ್ಬರಿಗೆ ಯಾರಿಗೂ ಹೋಗ್ಬಿಟ್ಟಿದ್ದೆ ಮೇಡಮ್. ಹೀಗಾಗಿ ಗೊತ್ತಾಗ್ಲಿಲ್ಲ. ಬೇಡ ಬಿಡು ಅಂತೇಳಿ ಯಾರ ಕಡೆ ನಿಮ್ ಕಡೆಯಿಂದ ಯಾರ ಕಡೆ ಇಸ್ಕೋಬೇಕು ಅಂತೇಳಿ ಸುಮ್ಮನಾಗಿನ್ರಿ. ಅದಕ್ಕಾಗಿ ನಂಬರ್ ಅದನ್ನು ಸೆಟ್ ಮಾಡಿಲ್ಲ ಮೇಡಮ್. ಅವಾಗ 1-2-3 ದಿನ ಹಚ್ಚಿದೀನಿ, ಅದು ಹೋಗ್ಬಿಟ್ಟೈತಿ. ನನ್ನ ನಂಬರ್ ಇದೆಯಾ ತಮ್ಮ ಹತ್ರ? ಸವಿತಾ ಮ್ಯಾಮ್, ನನ್ನ ನಂಬರ್ ಇದೆಯಾ? ಮೇಡಮ್ ನಂಬರ್ ತಗೊಳ್ಳಿ, ನನ್ನ ನಂಬರ್ ಇದೆಯಾ? ತಗೊಂಡು ಕಾಲ್ ಮಾಡಿ. ಇಲ್ಲ ಮೇಡಮ್, ಇಲ್ಲ, ನಿಮ್ದು ಕೊಡಿ ನಮ್ಗೆ. ಬರ್ಕೊಳ್ತೀರಾ? ಹಾ ಮೇಡಮ್, ಬರ್ಕೋತೀನಿ. ಹೇಳಿ ಮೇಡಮ್. 98457 20 ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ನೋಡಿ. 98457 20 917. ಕಾಲ್ ಮಾಡಿ ನನಗೆ, ನಾನು ನಿಮಗೆ ನಂಬರ್ ಕೊಡ್ತೇನೆ. ಓಕೆ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಓಕೆ. ಚೈತ್ರ, ಚೈತ್ರ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಧ್ಯಾನದಿಂದ ನಂಗೂ ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್. ನಾನು ಧ್ಯಾನಕ್ಕೆ ಸ್ವಲ್ಪ ಹೊಸಬ್ಳು, ಬಟ್ ಮಾನಸಿಕವಾಗಿ ತುಂಬಾ ಭಯ ಪಡ್ತಾ ಇದ್ದೆ ಮ್ಯಾಮ್ ನಾನು ಆಕ್ಚುಲಿ. ಬಟ್ ಈಗ ಅದರಿಂದ ಎಲ್ಲ ಓವರ್ಕಮ್ ಮಾಡಿದೀನಿ. ನಂದು ರಿಲೇಶನ್ಶಿಪ್ ಹಸ್ಬೆಂಡ್ ಅಂಡ್ ವೈಫ್ ಅಷ್ಟು ಚೆನ್ನಾಗಿಲ್ಲ ಮ್ಯಾಮ್. ಏನಾದ್ರೂ ಒಂದ್ ಆಗ್ತಾನೆ ಇರುತ್ತೆ. ಎಷ್ಟು ನಾನೇ ತಾಳ್ಮೆ ತಗೊಂಡ್ರು ಅದು ಸರಿನೇ ಬರ್ತಾ ಇಲ್ಲ ನನ್ಗೆ. ನಾನು ಅದಕ್ಕೆ 41 days ರಿಲೇಶನ್ಶಿಪ್ ಫೀಲ್ ಮಾಡಕ್ಕೇನೆ ಮೆಡಿಟೇಷನ್ ಮಾಡೋಣ, ಇದನ್ನ ಮಾಡಿ ನೋಡೋಣ. ಈ ತರ ಮೆಡಿಟೇಷನ್ ಎಷ್ಟು ನಂಬ್ತೀನಲ್ವ ನಾನು, ಇದು ವರ್ಕ್ ಆಗುತ್ತಾ ಅನ್ಕೊಂತ ಇದೀನಿ ಮ್ಯಾಮ್. ಯಾವ ತರ ಅಫರ್ಮೇಶನ್ ಇಲ್ಲ, ಯಾವ ತರ ಅಂದ್ರೆ ಎಲ್ಲ ಚೆನ್ನಾಗ್ ಆಗ್ಬೇಕು, ನಮ್ ಇಬ್ಬರು ಬಾಂಧವ್ಯ ಚೆನ್ನಾಗಿರ್ಬೇಕು, ಏನೊಂದಕ್ಕೂ ಬೈಯೋದು ಇಲ್ಲ, ಎಲ್ಲ ಮುಂದೆ ಅವಮಾನ ಮಾಡೋದು, ಇದೆಲ್ಲ ಸ್ಟಾಪ್ ಮಾಡ್ಬೇಕು. ಇದೆಲ್ಲ ಒಳ್ಳೆ ತರ ಆಗೋ ತರ ಯಾವ ತರ ಅಫರ್ಮೇಶನ್ ಇಟ್ಕೊಬೇಕು ಮ್ಯಾಮ್? ಮ್ಯಾಮ್, ಅದು ಈಗ ಹೇಳಲಿಕ್ಕೆ ಆಗೋದಿಲ್ಲ, ತುಂಬಾ ದೊಡ್ಡ ಸಬ್ಜೆಕ್ಟ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮ್ಯಾಮ್. ಅದನ್ನ ಈಗ ಹೇಳ್ಕೊಡಕ್ ಆಗೋದಿಲ್ಲ ಮೇಡಮ್. ಆಕ್ಚುಲಿ ತುಂಬಾ ವಿಡಿಯೋಸ್ ಇದೆ. ಆಮೇಲೆ ಇದರದೇ ಕ್ಲಾಸ್ ಅನ್ನ ನೀವು ಡೈಲಿ ರೆಗ್ಯುಲರ್ ಆಗಿ ಎಷ್ಟು ಟೈಮ್ ಆಯ್ತು ಧ್ಯಾನಕ್ಕೆ ಬಂದು? ಒಂದು 6 months ಆಗಿದೆ ಮ್ಯಾಮ್. ಬೇಕಾ? ಸುಮಾರು ಕ್ಲಾಸ್ ನೀವು ಬೆಳಿಗ್ಗೆ ಅಟೆಂಡ್ ಆಗ್ತೀರಾ? ಇಲ್ಲ ಮ್ಯಾಮ್, ಬೆಳಿಗ್ಗೆ ಆಗಲ್ಲ, ನೈಟ್ ಅಟೆಂಡ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಅಟೆಂಡ್ ಮಾಡಕ್ಕಾಗಲ್ಲ, ವಿಡಿಯೋಸ್ ನೋಡ್ಕೊಂತೀನಿ. ಓಕೆ, ವಿಡಿಯೋಸ್ ಇದೆ. ಮಹಾತಾರ್ ಟಿವಿಗೆ ಹೋಗಿ ನೀವು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ. ಒಂದು. ಎರಡನೇದು, ರೆಗ್ಯುಲರ್ ರಾತ್ರಿ ಕ್ಲಾಸಿಗೆ ಅಟೆಂಡ್ ಆಗಿ. ಈ ತರದ್ದು ನಿಮ್ಗೆ ಬೇರೆ ಬೇರೆದು ಹೇಳ್ತಕ್ಕಂಥದ್ದವರು ಮಾಸ್ಟರ್ಸ್ ಬರ್ತಾರೆ. ಇನ್ನೊಂದೇನು ಅಂದ್ರೆ, ನಿಮ್ಗೆ ಚಕ್ರ ಧ್ಯಾನ ಗೊತ್ತಿದ್ರೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾಡಿಸಿದ ಚಕ್ರ ಧ್ಯಾನವನ್ನು ನೋಡಿ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ನೀವು ಸ್ವಾಧಿಷ್ಠಾನ ಚಕ್ರಕ್ಕೆ ಧ್ಯಾನವನ್ನ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಧ್ಯಾನವನ್ನ ಮಾಡಿದ್ರೆ ಎಲ್ಲ ಸಂಬಂಧಗಳಲ್ಲಿ ಒಳ್ಳೇದಾಗುತ್ತೆ. ಮತ್ತೆ ಅಫರ್ಮೇಶನ್ಸ್ ಅಷ್ಟೇ, ಅದು ಸುಮಾರು ಟಿವಿಗಳಲ್ಲಿ ಇದೆ. ಓಕೆ,
ಓಕೆ, ಮಹಾತಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ನೋಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ. ಹಾ ಮ್ಯಾಮ್. ಓಕೆ, ಹೇಳಿ ಮ್ಯಾಮ್. ಹಾ ಅದೇ ನೀವು ರೆಗ್ಯುಲರ್ ಕ್ಲಾಸಿಗೆ ಅಟೆಂಡ್ ಆದ್ರೆ ಬೇರೆ ಬೇರೆ ಮಾಸ್ಟರ್ಸ್ ಬಂದು ಇದನ್ನೆಲ್ಲ ಕವರ್ ಮಾಡ್ತಾರೆ, ತಮಗೆ ಹೆಲ್ಪ್ ಆಗುತ್ತೆ ಅವಾಗ. ಸರಿ ಮ್ಯಾಮ್. Okay. ಫ್ರೀ ಇದ್ದಾಗೆಲ್ಲ ನಾನು ಆಕ್ಚುಲಿ ಎಲ್ಲಿ ವಿಡಿಯೋಸ್ ಯಾವ ಊರಿನವರು ತಾವು ಮೇಡಮ್? ಯಾವ ಊರು? ಯಲಹಂಕ ಹತ್ರ ಯರಪನಹಳ್ಳಿ ಅಂತ ಮ್ಯಾಮ್. ಬೆಂಗಳೂರಾ? ಓಕೆ 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 ಮ್ಯಾಮ್. ಓಕೆ ಥ್ಯಾಂಕ್ ಯು ಮ್ಯಾಮ್. ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬೇರೆ ಮಾಸ್ಟರ್ಸ್ ಅಭಿಪ್ರಾಯ ಕೊಡೋರು? ಹೊಸಬ್ರು, ಹಳಬ್ರು, ಪ್ರಾರಂಭದಿಂದ ಇರುವವರು, ತುಂಬಾ ವರ್ಷದಿಂದ ಇರುವವರು? ಇಲ್ಲ ಅನ್ಸುತ್ತೆ. 32. ವೇದಾವತಿ ಮ್ಯಾಮ್, ವೇದಾವತಿ ಮ್ಯಾಮ್ ಇದಾರಾ? ಪಾಲಾಕ್ಷಿ ಇದಾರೆ. ಅಮರೇಗೌಡ Yes. ವೇದಾವತಿ ಮ್ಯಾಮ್, ನೀವು ಹೇಳುವಂತದ್ದು ಎಷ್ಟೊತ್ತು? ಮಂಜುನಾಥ್ ಸರ್, ಒಂದ್ ನಿಮಿಷ. ಒಂದ್ ನಿಮಿಷ, ಅಲ್ಲ. ಇವರಿಬ್ಬರಿಗೆ ಅನ್ಮ್ಯೂಟ್ ಮಾಡಿ. ಪಾಲಾಕ್ಷಿ, ಕೊಟ್ಟಿದ್ದೇನೆ ಮ್ಯಾಮ್, ಓಕೆ, ಕೊಟ್ಟಿದ್ದೇನೆ. ಆಮೇಲೆ ಮಂಜುನಾಥ್ ಸರ್ಗೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಾನು 3-4 ವರ್ಷ ಆಯ್ತು ಮೇಡಮ್ ಮಹಾತಾರ್ ಫೌಂಡೇಶನ್ ಇಂದ ನಾನು ಧ್ಯಾನ ಕಲ್ತು ಬಾಳ ಅಂದ್ರ ಬಾಳ ಅನುಕೂಲ ಆಗೈತ್ ಮೇಡಮ್. ಹೆಂಗಂದ್ರೆ ಮನ್ಸ್ ಬಾಳ ಅಂದ್ರ ಬಾಳ ಜಲ್ದಿ ರಿಯಾಕ್ಟ್ ಆಗ್ಬಿಡ್ತಿದ್ದೆ. ಇವಾಗ ಬಾಳ ಅಂದ್ರ ಬಾಳ ಕಂಟ್ರೋಲ್ ಆಗಿ ರಿಯಾಕ್ಟ್ ಮಾಡ್ತೀನಿ ಮೇಡಮ್. ಇವಾಗ ನಮ್ ತಾಯಿ ಒಂದ್ 5-6 ತಿಂಗಳಿಂದ ಧ್ಯಾನ ಮಾಡಕ್ ಶುರು ಮಾಡಿದಾರೆ ಮೇಡಮ್. ಅವ್ರಿಗೆ 10-12 ವರ್ಷದಿಂದ ಅವ್ರಿಗೆ ನಿದ್ದೆನೆ ಸರಿ ಬರ್ತಿರ್ಲಿಲ್ಲ. ಅಂತದ್ದು 5-6 ತಿಂಗಳು ಧ್ಯಾನ ಮಾಡಕ್ ಶುರು 3 ತಾಸು ಮಾಡ್ತಿದ್ರು ಮೇಡಮ್. ಆ ರೀತಿ ಮಾಡೋದಕ್ಕ ನಮ್ಮಮ್ಮ ಇವಾಗ ಗೊರಕೆ ಹೊಡೆದು ನಿದ್ದೆ ಮಾಡ್ತಾರ ಮೇಡಮ್. ಎಷ್ಟ್ ಖುಷಿ ಆಗುತ್ತ ಅವ್ರ ನೋಡಕಂದ್ರೆ ಬಹಳ ಖುಷಿ ಆಗುತ್ತೆ ಮೇಡಮ್. ಅದು ಎಲ್ಲ ಧ್ಯಾನದಿಂದಾನೇ ಆಗಿದ್ದು ಅನ್ನೋದಕ್ಕ ಬಹಳ ಅಂದ್ರೆ ಬಹಳ ಹೇಳ್ಕೊಳಕ್ ಎಷ್ಟು ಆನಂದ ಆಗತ್ತ ಅಂದ್ರೆ, ಈ ಫೌಂಡೇಶನ್ ಹೆಂಗಾಗಿತ್ತಂದ್ರೆ ನಮ್ಗ ಫ್ರೀ ಆಗಿ ಏನು ಒಂದು ರೂಪಾಯಿ ತಗೊಳ್ದಂಗೆ ನಮ್ಗ ಎಷ್ಟು ನಾಲೆಜ್ ಕೊಡುತ್ತಂದ್ರೆ ಅದನ್ನ ಹೇಳಕ್ ಸ್ವತಃ ತಾಯಿ ಫೌಂಡೇಶನ್ ಬಂದು ಮಹಾತಾರ್ ಬಾಬಾಜಿನೇ ನಿಂತ್ಕೊಂಡು ನಮ್ಗ ಗೈಡ್ ಮಾಡಕತ್ತಾರ ಅನ್ನಂಗ ರಂಗನಾಥ್ ಸರ್ ನಮ್ಗ ಹೆಲ್ಪ್ ಮಾಡಕತ್ತಾರ ಮೇಡಮ್. ಅವ್ರ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮಂಜುನಾಥ್ ಸರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ನಾನು ಕೂಡ ಈ ಮಹಾತಾರ್ ಫೌಂಡೇಶನ್ ಗೆ ಬಂದು 6 ತಿಂಗಳುಗಳು ಕಳೀತಾ ಇದೆ ಮೇಡಮ್. ಬದುಕಿನಲ್ಲಿ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಮುದ್ರೆಗಳನ್ನ ಉಪಯೋಗಿಸಿಕೊಂಡು ಮುದ್ರೆಗಳ ಲಾಭವನ್ನ ಪಡೆದುಕೊಂಡಿದ್ದೇವೆ. ಯಾವ ರೀತಿಯಾದ ಪ್ರಯೋಜನ ಆಗಿದೆ ಮುದ್ರೆಗಳಿಂದ ಅಂತ ಹೇಳಿದ್ರೆ, ಓದಲಿಕ್ಕೆ ಆಸಕ್ತಿನೇ ಇಲ್ಲದೆ ಇರ್ತಕ್ಕಂಥ ನಮ್ಮಂತವ್ರುಗಳಿಗೆ ಇವತ್ತು ಒಂದು ಸಾರಿ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು 20-30 ಪೇಜುಗಳಷ್ಟು ಏಕಕಾಲದಲ್ಲಿ ಓದ್ತಕ್ಕಂಥ ಸಾಮರ್ಥ್ಯವನ್ನ ಈ ಮುದ್ರೆಗಳು ನೀಡಿದೆ. ಮತ್ತೆ 7 ಚಕ್ರಗಳನ್ನ ಆಕ್ಟಿವ್ ಮಾಡಿಕೊಂಡು, ಆಗ್ಲೇ ಒಬ್ರು ಮೇಡಮ್ ಹೇಳ್ತಾ ಇದ್ರು ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಆ ಸಂಬಂಧಗಳಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಸ್ವಾಧಿಷ್ಠಾನ ಚಕ್ರವನ್ನ ನಾವು ಆಕ್ಟಿವ್ ಮಾಡ್ಕೊಳ್ಬೋದು. ಸ್ವಾಧಿಷ್ಠಾನ ಚಕ್ರವನ್ನ ನಾವು ಆಕ್ಟಿವ್ ಮಾಡ್ಕೊಳ್ಳುವಂತ ಮುದ್ರೆಯನ್ನ ನಾವು ಉಪಯೋಗಿಸಿ ಆ ಮುದ್ರೆಯನ್ನ ಮಾಡ್ಕೊಳ್ಳೋದ್ರಿಂದ ಈ ತರದ ಸ್ವಾಧಿಷ್ಠಾನ ಚಕ್ರ ಆಕ್ಟಿವ್ ಆಗಿ ಅಲ್ಲಿರ್ತಕ್ಕಂಥ ನಕಾರಾತ್ಮಕತೆ ಹೋಗಿ ಸಂಬಂಧಗಳಲ್ಲಿಯೂ ಕೂಡ ಒಂದಷ್ಟು ಸುಧಾರಣೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಲ್ಲಿ ಹಲವು ಮುದ್ರೆಗಳ ಮೂಲಕವಾಗಿ ನಮ್ಮ ಬದುಕಿನಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನ, ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ ಮೇಡಮ್. ಸುತ್ತಲಿನ ಪರಿಸ್ಥಿತಿಗಳು ನಮ್ಮನ್ನ ತುಳಿಯುವುದಕ್ಕೆ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಮೀರಿ ಆ ಪರಿಸ್ಥಿತಿಗಳನ್ನ ಎದುರಿಸಿ ನಿಲ್ಲುವಂತ ತಾಕತ್ತನ್ನ ಕೊಟ್ಟಿದ್ದು ನಮ್ಗೆ ಈ ಧ್ಯಾನ. ಹಾಗಾಗಿ ಇನ್ನು ಸಾಕಷ್ಟು ಜನ ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅನ್ಸುತ್ತೆ. ಹಾಗಾಗಿ ಎಲ್ಲ ಪರಿಸ್ಥಿತಿಗಳನ್ನ ಎದುರಿಸಿ ನಿಲ್ತಕ್ಕಂಥ ಶಕ್ತಿಯನ್ನ, ಸಾಂಸಾರಿಕವಾಗಿರ್ತಕ್ಕಂಥ ಪರಿಸ್ಥಿತಿಗಳು, ಸಾರ್ವಜನಿಕ ಬದುಕಿನಲ್ಲಿ ಬರ್ತಕ್ಕಂಥ ಪರಿಸ್ಥಿತಿಗಳು, ಔದ್ಯೋಗಿಕ
ಬದುಕಿನಲ್ಲಿ ಬರ್ತಕ್ಕಂಥ ಪ್ರತಿಕೂಲವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಎಲ್ಲ ರೀತಿಯಲ್ಲೂ ಕೂಡ ಏನು ಪ್ರತಿಕೂಲ ಪರಿಸ್ಥಿತಿಗಳು ಬರ್ತವೆ, ದೈಹಿಕ ಮತ್ತು ಮಾನಸಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರಿಸ್ಥಿತಿಗಳು ಬರ್ತವೆ, ಪ್ರತಿಕೂಲ ಪರಿಸ್ಥಿತಿಗಳು. ಅವುಗಳನ್ನ ಅತ್ಯಂತ ಯಶಸ್ವಿಯಾಗಿ ಎದುರಿಸಿ ನಿಲ್ತಕ್ಕಂಥ ತಾಕತ್ತನ್ನ ನೀಡಿದಂಥದ್ದು ಈ ಧ್ಯಾನ. ಹಾಗಾಗಿ ಈ ಧ್ಯಾನದ ಮುಖಾಂತರವಾಗಿ ನಾವು ಸಕಾರಾತ್ಮಕತೆಯನ್ನ ಮೈಗೂಡಿಸಿಕೊಂಡಿದ್ದೇವೆ, ತುಂಬಿಸಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ, ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಈ ಧ್ಯಾನ ತೆಗೆದುಕೊಂಡು ಬಂದಿದೆ. ಒಂದು ಸೇವಂತಿಗೆ ಹೂವನ್ನ ನೀವು ನೋಡಿರ್ತೀರಿ. ಶಾಮಂತಿಗೆ ಹೂವಲ್ಲ, ಸೇವಂತಿಗೆ ಹೂವು ಬಹುತೇಕ ಎಲ್ರಿಗೂ ಗೊತ್ತಿರ್ತದೆ. ಅತ್ಯಂತ ಪರಿಮಳ ಭರಿತವಾಗಿರ್ತಕ್ಕಂಥ ಹೂವು. ಆ ಹೂವು ಹೇಗೆ ಪರಿಮಳವನ್ನ ಬೀರ್ತದೆ, ಆ ರೀತಿಯಲ್ಲಿ ನಮ್ಮನ್ನ ನಾವು ಧ್ಯಾನಿಗಳು ಅನ್ನೋದಕ್ಕಿಂತ ನಮ್ಮನ್ನ ಯಾರು ಗಮನಿಸ್ತಾ ಇರ್ತಾರೆ ಅವ್ರಿಗೆ ಇಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಬೇರೆಯವರು ಗಮನಿಸುವಂತ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಹಾಗಾಗಿ ಈ ಬದುಕಿನಲ್ಲಿ ಬದಲಾವಣೆಯನ್ನ ಕೊಟ್ಟಂತ ಮಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರೂಜಿಯವರಿಗೆ ಮತ್ತು ಇಲ್ಲಿ ಬಂದು ಧ್ಯಾನದ ಈ ಅಮೃತವನ್ನ ಉಣಿಸ್ತಿರ್ತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೂ ಕೂಡ ನಾನು ನನ್ನ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿ, ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬೇರೆ ಯಾರಾದ್ರೂ ಇದ್ದೀರಾ? ಅಭಿಪ್ರಾಯ? ನಮಸ್ತೆ ರೇವತಿ ಮೇಡಮ್. ಎಸ್, ನಮಸ್ತೆ ಮಧುರಾ ಮ್ಯಾಮ್, ಹೇಳಿ. ನಾನು ಮಹಾವತಾರ್ ಫೌಂಡೇಶನ್ ಒಂದು ತುಂಬಾ ವರ್ಷ ಆಯ್ತು. ಅಂದ್ರೆ ಎಲ್ಲಿಂದ ತುಂಬಾ ಅಂದ್ರೆ ಜ್ಞಾನವನ್ನು ಪಡ್ಕೊಂಡಿದೀನಿ, ಆತ್ಮಜ್ಞಾನವನ್ನು ಜಾಸ್ತಿ ಪಡ್ಕೊಂಡಿದೀನಿ. ಒಳ್ಳೊಳ್ಳೆ ಸ್ಪೀಕರ್ಸ್ ಬಂದಿರೋ ಕಾರಣ ಅವರ ಒಂದು ಜ್ಞಾನವನ್ನು ನಾನು ಪಡ್ಕೊಳ್ಳಿ ತುಂಬಾ ಹೆಲ್ಪ್ ಆಯ್ತು ನನಗೆ. ಪ್ರತಿದಿನ ಒಳ್ಳೊಳ್ಳೆ ಸ್ಪೀಕರ್ಸ್ ಬರ್ತಾರೆ, ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡುವ ಒಂದು ಅವಕಾಶವನ್ನು ಸಿಗ್ತಾ ಇದೆ ನಂಗೆ ಈ ನಡುವೆ. ಅದು ತುಂಬಾ ನನಗೆ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಒಂದ್ ಸ್ವಲ್ಪ ಹೀಗೆ ಜನರಿಗೆ ಒಂದ್ ಸ್ವಲ್ಪ ನಮಗೆ ತಿಳಿದಿರುವಂತ ಜ್ಞಾನವನ್ನು ಕೂಡ ನಾನು ಹಂಚ್ತಾ ಇದ್ದೇನೆ. ಒಂದ್ ಅರ್ಧ ಗಂಟೆ ಅವರಿಗೋಸ್ಕರ ಮೀಸಲಿಡ್ತಾ ಇದ್ದೇನೆ. ದಿನಕ್ಕೊಬ್ರಿಗಾದ್ರೂ ನಾನೇನ್ ಅಳವಡಿಸ್ಕೊಂಡಿದ್ದೀನೋ, ನಾನೇನ್ ಪಡ್ಕೊಂಡಿದ್ದೀನೋ ಅದನ್ನ ಅವರಿಗೆ ತಲುಪಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದೆಲ್ಲ ಸಾಧ್ಯವಾಗಿದ್ದು ನಮ್ಮ ಮಹಾವತಾರ್ ಫೌಂಡೇಶನ್ ಬಂದ್ಮೇಲೆ. ಮತ್ತೆ ಒಳ್ಳೊಳ್ಳೆ ಆತ್ಮಬಂಧುಗಳು ಸಿಕ್ಕಿದ್ದಾರೆ ನನಗೆ ಇಲ್ಲಿ ಬಂದ್ಮೇಲೆ. ಅವರಲ್ಲಿ ಇರುವಂತ ಜ್ಞಾನವನ್ನು ನಾನು ಪಡ್ಕೊಳ್ತೀನಿ, ನನ್ನಲ್ಲಿರುವಂತ ಜ್ಞಾನವನ್ನು ಅವ್ರಿಗೆ ಹಂಚ್ತೀನಿ. ಅದರಿಂದ ನನಗೂ ನನ್ನ ಒಂದು ಜ್ಞಾನವನ್ನು ನಾನು ಹೆಚ್ಚಿಸ್ಕೊಳ್ಲಿಕ್ಕೂ ತುಂಬಾ ಒಂದು ಹೆಲ್ಪ್ ಆಗಿದೆ ಇಲ್ಲಿ ಬಂದ್ಮೇಲೆ. ಮತ್ತೆ ಸ್ವಲ್ಪ ನಾನ್ ಯಾರು ಅನ್ನೋದು ಸ್ವಲ್ಪ ಅರ್ಥ ಆಗಿದೆ ಇಲ್ಲಿ ಬಂದ್ಮೇಲೆ. ಮೊದ್ಲು ಗೊತ್ತಾಗ್ತಿರ್ಲಿಲ್ಲ, ಅಹಂಕಾರ ಇತ್ತು ಅನ್ಸುತ್ತೆ. ಅದೆಲ್ಲ ಇವಾಗ ಕಡಿಮೆ ಆಗಿ ಎಲ್ರು ಒಂದೇ ಅನ್ನೋ ಒಂದು ಭಾವನೆ ಚೆನ್ನಾಗ್ ಬರ್ತಾ ಇದೆ. ಎಲ್ರೂನು ಒಂದು ಒಗ್ಗೂಡ್ಸ್ಕೊಂಡು ಹೋಗುವಂತ ಒಂದು ಇದನ್ನು ಕಲ್ತಿದ್ದೀನಿ ಇಲ್ಲಿ ಬಂದ್ಮೇಲೆ ಅಂತ ಹೇಳ್ಬೋದು. ಹಾಗೆ 9 ಗಂಟೆ ಅಂದ್ರೆ ಮಹಾವತಾರ ಫೌಂಡೇಶನ್ ಬರ್ತಾ ಇರೋ ಅಂದ್ರೆ ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು ಅಥವಾ ಸಂಜೆ ಇರ್ಬೋದು, 3 ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಅದ್ಭುತವಾದ ಒಂದು ಸ್ಪೀಕರ್ಗಳು ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಗೆ ಸಮಗ್ರ ಜೀವನ ಶೈಲಿ ಕೂಡ ತುಂಬಾ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ಅಂದ್ರೆ ಧ್ಯಾನ ಒಂದೇ ನಮ್ಗೆ ಸಾಕಾಗಲ್ಲ. ಅಂದ್ರೆ ಧ್ಯಾನ ಅಂದ್ರೆ ಈಗ ನಾವು ಮನಸ್ಸಿಗೆ ಮಾಡ್ಕೊಳ್ಬಹುದು, ದೇಹವನ್ನು ಸರಿ ಮಾಡ್ಕೊಳ್ಳಕ್ಕೆ ನಮ್ಗೆ ಈ ತರ ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ಅಥವಾ ಅಂದ್ರೆ ಯೂರಿನ್ ಥೆರಪಿ ಇರ್ಬೋದು, ಅಥವಾ ಮನೆಮದ್ದುಗಳಿರ್ಬೋದು, ಇದೆಲ್ಲ ಸ್ವಲ್ಪ ನಮ್ಗೆ ಹೆಲ್ಪ್ ಆಗುತ್ತೆ. ಆಗ ಕಾಯಿಲೆಗಳು ಕಡಿಮೆ ಆಗುತ್ತೆ. ಅಂದ್ರೆ ಪದೇ ಪದೇ ನಾವು ಧ್ಯಾನದಿಂದ ಏನ್ ಮಾಡ್ತೀವಿ ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಸ್ವಲ್ಪ ದಿನ ಚೆನ್ನಾಗಿರ್ತೀವಿ, ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ನಮ್ಮ ದೇಹಕ್ಕೆ ನಾವು ಅಂದ್ರೆ ಕೊಡ್ತಾ ಇರಲ್ಲ ಯಾವುದೋ ಒಂದು ಇದನ್ನ. ಈ ಆಹಾರದ ಮೂಲಕ ಅಥವಾ ಜೀವನ ಶೈಲಿಗಳ ಮೂಲಕ ನಾವು ನಮ್ಮ ದೇಹವನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ತಾ ಹೋದ್ರೆ ಮತ್ತೆ ರಿಪೀಟ್ ಆಗಲ್ಲ, ಕಾಯಿಲೆಗಳು ರಿಪೀಟ್ ಆಗಲ್ಲ, ಒಂದ್ ಹಂತದಲ್ಲಿ ಹೋಗ್ತಾ ಇರ್ತೇವೆ. ಅದು ಕೂಡ ಇಲ್ಲಿ ನಾವು ಚೆನ್ನಾಗಿ ತಿಳ್ಕೊಳ್ತಾ ಇದೀವಿ. ಮತ್ತೆ ರಾತ್ರಿ 9 ಗಂಟೆ ವೇದಿಕೆಯಲ್ಲಿ ರೇವತಿ ಮೇಡಮ್ ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಹೀಗೆ 41 ದಿನದ ಮಂಡಲ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ಒಳ್ಳೊಳ್ಳೆ ಸ್ಪೀಕರ್ಸ್ ಬರ್ತಾ ಇರ್ಲಿ, ನಮ್ಮಂತವ್ರು ಜ್ಞಾನ ಕೂಡ ಹೆಚ್ಚಾಗ್ಲಿ, ಮತ್ತೆ ಇಲ್ಲಿದ್ದವರು ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಪಡ್ಕೊಳ್ಳಿ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಸಮಸ್ಯೆಗಳಿರುತ್ತೆ. ಬಟ್ ಸಮಸ್ಯೆಗಳು ನಾವ್ ಹೇಗೆ ಎದುರಿಸ್ಬೇಕು ಅಂದ್ರೆ ಬಂದಿರೋದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಹೋದ್ರೆ ಅಷ್ಟೇ. ಇವತ್ ಬಂದಿದ್ಯಾ, ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಹೋದ್ರೆ ನಮ್ಗೆ ಹಳೇದು ಬೇಡ, ಹೊಸದು ಬೇಡ. ಈಗ ಏನಿದೆ ಇವತ್ತೇನಿದೆ ಅದನ್ನಷ್ಟೇ. ಇದಕ್ಕೆ ಪ್ರತಿದಿನ ಒಳ್ಳೊಳ್ಳೆ ಒಬ್ಬೊಬ್ರು ಸ್ಪೀಕರ್ಸ್ ಬರ್ತಾ ಇರ್ತಾರೆ.
ಅವರಲ್ಲಿರೋ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ತಾ ಅರಿವಿನಿಂದ ಬದುಕ್ತಾ ಹೋದ್ರೆ ಅದೇ ಒಂದು ಖುಷಿ ಜೀವನ, ಆನಂದವಾಗಿರ್ತೀವಿ. ಅಷ್ಟಂತೂ ನಾವು ತಿಳ್ಕೊಳ್ತಾ ಹೋದ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದನ್ನೆಲ್ಲ ಮರಿತಾ ಬರ್ಬೋದು. ಅದಕ್ಕೆ ಈ ಧ್ಯಾನ ಮತ್ತೆ ಜೀವನ ಶೈಲಿಗಳು ತುಂಬಾ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮ್ಮ ಒಂದು ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಮುಂದುವರ್ಸ್ಕೊಂಡು ಹೋಗಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ವೇದಾವತಿ ಮ್ಯಾಮ್ ಮತ್ತೆ ಸವಿತಾ ಮ್ಯಾಮ್, ಲಕ್ಷ್ಮೀಬಾಯಿ ಹೆಗಡೆ ಅವರಿಗೆ ಫಸ್ಟಿಗೆ ಕೊಡ್ಲಾ? ಅವರದ್ದೊಂದು ಅವಕಾಶ ಆಗ್ಲಿ. ಓಕೆ, ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ಲಕ್ಷ್ಮೀಬಾಯಿ ಮೇಡಮ್. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ, ನಮಸ್ತೆ, ಮಾತಾಡಿ. ನಾನು 5 ತಿಂಗಳಿಂದ ಬಂದಿದ್ದೇನೆ ಇಲ್ಲಿ ಮಾತಾರ್ ಫೌಂಡೇಶನ್ಗೆ. ನಿಮ್ದು ನೆಟ್ವರ್ಕ್ ಲಕ್ಷ್ಮಿ ಎಲ್ಲ ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತಿದ್ರು. ಏನು ಅಂತಲೇ ಗೊತ್ತಿರ್ಲಿಲ್ಲ. ಬೇರೆದೆಲ್ಲ ಕೇಳಿಸ್ತಾ ಇದೆಯಾ ಮೇಡಮ್? ನೆಟ್ವರ್ಕ್ ನೀವು ಕೇಳ್ತಾ ಇದೆ ಅಂತ ಹೇಳೋದು ವೆರಿ ಕ್ಲಿಯರ್ ಆಲ್ವೇಸ್. ಹೇಳಿ, ಮಾತಾಡಿ ಮಾತಾಡಿ ಮ್ಯಾಮ್. ಧ್ಯಾನ ಅಂದ್ರೆ ಏನು ಅಂತಲೇ ಗೊತ್ತಿರ್ಲಿಲ್ಲ. ಎಲ್ಲ ಧ್ಯಾನ ಮಾಡಿ ಅಂತಿದ್ರು. ಇಲ್ಲಿ ಬಂದ್ಮೇಲೆ ಅದೆಲ್ಲ ಗೊತ್ತಾಯ್ತು ಮೇಡಮ್. ತುಂಬಾ ಅನುಕೂಲ ಆಗ್ತಾ ಇದೆ ಅದರಿಂದ. ತಲೆನೋವು, ಜ್ವರ ಎಲ್ಲ ತುಂಬಾ ಬರ್ತಿತ್ತು, ಅದೆಲ್ಲ ತುಂಬಾ ಕಡಿಮೆ ಆಗಿದೆ ಈಗ. ಅಷ್ಟೊಂದೇನ್ ಬರ್ತಾ ಇಲ್ಲ. ತಲೆನೋವು ಸ್ವಲ್ಪ ಇದೆ, ನಿಧಾನಕ್ಕೆ ಹೋಗ್ಬಹುದು. ತುಂಬಾ ಬೇರೆ ಎಲ್ಲ ಖುಷಿ ಆಗ್ತಾ ಇದೆ ಮೇಡಮ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ವೇದಾವತಿ ಮ್ಯಾಮ್, ನೀವೇನು ಹೇಳ್ತೇನೆ ಅಂದ್ರಲ್ಲ, ಅದೆಷ್ಟು ಸಮಯ ತಗೊಳುತ್ತೆ ಅಂತ ಕೇಳೋಣ ಅಂತ ಮಾಡಿದೆ ನಾನು. ಒಂದು 5 to 7 minutes ಅಷ್ಟೇ. ಬೇಡ, ಹಾಗಾದ್ರೆ ಇವತ್ತು ಬೇಡ ಮೇಡಮ್. 43 ಆಗಿದೆ. ಓಕೆ ಮ್ಯಾಮ್. ಸವಿತಾ ಮ್ಯಾಮ್ ಪುನಃ ಹ್ಯಾಂಡ್ ರೈಸ್ ಮಾಡಿದೀರಾ ಏನು? ನಾನು ಈ ಅನುಭವ ಹಂಚಿಕೆಯಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್. ನಮಸ್ತೆ. ಒಂದ್ ನಿಮಿಷ ಸವಿತಾ ಮ್ಯಾಮ್. ವೇದಾವತಿ ಮ್ಯಾಮ್ ಹೇಳಿ. ನಾನು ಆಕ್ಚುಲಿ ಬೆಂಗಳೂರಿಂದ ಹುಬ್ಳಿಗ್ ಶಿಫ್ಟ್ ಆಗಿದ್ದು. ಇಲ್ಲಿ ಬಂದ್ಮೇಲೆ ನಂಗೆ ಯಾರು ಇಲ್ಲ ಅನ್ಸ್ತಿತ್ತು. ಈಗ ನೋಡಿ ಎಷ್ಟು ನೂರಾರು ಫ್ರೆಂಡ್ಸ್, ಇದೊಂಥರ ಫ್ಯಾಮಿಲಿ ತರ ಆಗಿದೆ. ಒಬ್ಬರಿಂದ ಇನ್ನೊಬ್ರು, ಮೊನ್ನೆ ಒಬ್ಬರಿಂದ ನಂಗೆ 30 ಜನ ಪರಿಚಯ ಆದ್ರು ಅಟ್ ಎ ಟೈಮ್. ಈಗ ತುಂಬಾ ಖುಷಿ ಆಗ್ತದೆ, ಒಂದು ದೊಡ್ಡ ಫ್ಯಾಮಿಲಿ ಸಿಕ್ಕದ ಹಾಗೆ. ನಾವೆಲ್ಲ ಸೇರಿದಾಗ ಬಹಳ ಎಂಜಾಯ್ ಮಾಡ್ತೇವಲ್ಲ ಒಬ್ರಿಗೆ. ಅಯ್ಯೋ, ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸವಿತಾ ಮ್ಯಾಮ್ ಹೇಳಿ. ನಮಸ್ತೆ ಮೇಡಮ್. ಇವರಿಗೆ ಅವ್ರಿ ಯಾರು ಈಗ ಬಂದಿದ್ರಲ್ರಿ, ಅವ್ರ ಮೇಡಮ್ ಹೆಗಡೆ ಮೇಡಮ್ ರೀ, ಅವ್ರಿಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ಬೇಕಂದ್ರ ಅದಕ್ಕೇನೋ ಒಂದು ಮತ್ತೆ ಹೇಳಿದ್ರಲ್ರಿ, ಉಗುರು ಬೆಚ್ಚ ನೀರ್ನಲ್ಲಿ ಇದು ಅದು ಇದು ಅಂತ ಒಂದು ಟಾಪಿಕ್ ಕೊಟ್ಟಿದ್ರು. ಅದಕ್ಕಾಗಿ ಅದು ಇನ್ನೊಂದ್ಸಲ ಕೇಳೋಣ ಅಂತ ಅವ್ರಿಗೆ. ಯಾವ ಮೇಡಮ್? ಮಧುರ ಮೇಡಮ್. ಬ್ಲಡ್ ಸರ್ಕ್ಯುಲೇಷನ್ಗೆ. ಮೇಡಮ್ ನೀವು ನಂಗೆ ಕಾಲ್ ಮಾಡ್ತೀರಾ? ಮೇಡಮ್ಗೆ ಕಾಲ್ ಮಾಡಿ, ನಂಬರ್ ಬರ್ಕೊಳ್ಳಿ. ಇದೆ ಅವ್ರ ಹತ್ರ. ನಿಮ್ಮ ಹತ್ರ ಇದೆಯಂತಲ್ಲ ಸವಿತಾ ಮೇಡಮ್? ಲಾಸ್ಟಿಗೆ 32 ನಂಬರ್ ಇದೆಯಲ್ಲ, 32 ನ ಲಾಸ್ಟ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಎಸ್, 280 ಲಾಸ್ಟ್ ನಂಬರ್ ಮಾಡಿ ಮೇಡಮ್, ನಾನು ಹೇಳ್ಕೊಡ್ತೇನೆ. ನೀವು ನನಗೆ ಮಾಡಿ, ನಾನು ನಿಮ್ಗೆ ಮಧುರಾ ಮೇಡಮ್ದು ನಂಬರ್ ಕೊಡ್ತೇನೆ. ಓಕೆ, ಯಾಕಂದ್ರೆ ಈಗ ಟೈಮ್ ತಗೊಳುತ್ತೆ ತುಂಬಾ, ಅದಕ್ಕೋಸ್ಕರ. ಓಕೆ, ಧ್ಯಾನ ಮಾಡ್ಲಿಕ್ಕೆ ಕಡಿಮೆ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಅನಂತ ಧನ್ಯವಾದಗಳು. ನನಗೆ ಒಂದೇನ್ ಸಿಕ್ತಂದ್ರೆ, ಇದರಿಂದ ಎಲ್ಲ ಮಹಾವತಾರ್ ಫೌಂಡೇಶನ್ ಏನ್ ಕಾರ್ಯಕ್ರಮ ಮಾಡ್ತಾ ಇದೆ, ಇದರಿಂದ ಎಲ್ರಿಗೂ ಪ್ರಯೋಜನ ಆಗಿದೆ ಅಂತ ನನಗೂ ತುಂಬಾ ಪ್ರಯೋಜನ ಆಗಿದೆ. ನಾನು ಇವತ್ತು ನಿಮ್ಮೆಲ್ಲರ ಇಷ್ಟೊಂದು ಪ್ರೀತಿ ಗಳಿಸ್ಬೇಕಾದ್ರೆ ಮಹಾವತಾರ್ ಫೌಂಡೇಶನ್ನೇ ಕಾರಣ. ಕರ್ನಾಟಕದ ಮೂಲೆಯವರೆಲ್ಲ ಸಹ ನನ್ನ ಫ್ರೆಂಡ್ಸ್. ಆದ ಕಾರಣ ಎಲ್ರಿಗೂ ಆರೋಗ್ಯ ಸುಧಾರಣೆ, ಅಥವಾ ನಾನು ಆಗ್ಲೇ ಹೇಳಿದ್ನಲ್ಲ, ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಎಲ್ಲ ತರದ ಲಾಭವನ್ನ ನಾವು ಪಡ್ಕೊಂಡಿದ್ದೇವೆ.
ಸೊ ನಾವು ಮುಂದುವರಿಸೋಣ, ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಸ್ಪೀಕರ್ಸ್ ಎಲ್ಲರೂ ಕರೆಸಿ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಕ್ಕಂಥ ಭರವಸೆನ ಕೊಡುತ್ತಾ ನಾವು ಧ್ಯಾನವನ್ನ ಮಾಡೋಣ. ವೇದಾವತಿ ಮ್ಯಾಮ್ ಧ್ಯಾನ ಮಾಡಿಸ್ತೀರಾ? ಧ್ಯಾನ ಮಾಡಿಸಿ. ಮಧುರಾ ಮೇಡಮ್ ಪ್ರೋಗ್ರಾಮ್ ಕ್ಲೋಸ್ ಮಾಡಿಸಿ. ಇವತ್ತು ನಮ್ಮ ರಘುನಾಥ್ ಸರ್ ಬಹಳ ಅಪರೂಪಕ್ಕೆ ನಮ್ಮ ಕೈಗೆ ಸಿಕ್ಕಿದ್ದಾರೆ, ಅವ್ರಿಗೊಂದು ಧನ್ಯವಾದ ಹೇಳ್ಬೇಕು. ಇವತ್ತು ಪೋಸ್ಟ್ ಮಾಡಿ ನನಗೊಂದು ಸ್ವಲ್ಪ ಇವತ್ತು ಸಮಸ್ಯೆ ಆಗ್ತದೆ, ಅಷ್ಟು ಹೊತ್ತು ಇರಕ್ ಆಗೋದಿಲ್ಲ ಅಂತ ಹೇಳಿದಾಗ ಒಪ್ಕೊಂಡು ಇವತ್ತು ಬಂದಿದ್ದಾರೆ. ತುಂಬಾ ಬ್ಯುಸಿ ಆದ ಕಾರಣ ಪಾಪ ಎಲ್ಲ ಕೆಲಸವನ್ನ ಅವರೇ ಮಾಡೋದು, ಲಿಂಕ್ ಶೇರ್ ಮಾಡೋದು ಎಲ್ಲವನ್ನ ಸಹ ಅವರೇ ಮಾಡೋದು. ಬಟ್ ಅವರಿಗೆ ಖುದ್ದಾಗಿ ಬಂದು ಪ್ರೋಗ್ರಾಮ್ಗೆ ಹಾಜರಾಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಒಂದು ಏನಂದ್ರೆ ಅವ್ರು ಧ್ಯಾನವನ್ನಂತೂ ಮಾಡ್ತಾರೆ. ಅವರ ಫ್ಯಾಮಿಲಿನೂ ನಿಧಾನವಾಗಿ ಧ್ಯಾನದ ಫ್ಯಾಮಿಲಿಗೆ ಕನ್ವರ್ಟ್ ಆಗ್ತಾ ಇದೆ. ಬಹಳ ಬಹಳ ಖುಷಿ. ಥ್ಯಾಂಕ್ ಯು ರಘುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೇದಾವತಿ ಮೇಡಮ್ ಅವರಿಗೆ ಅನ್ಮ್ಯೂಟ್ ಮಾಡಿ. ಕೊಡ್ತೇನೆ ಮ್ಯಾಮ್, ಕೊಡ್ತೇನೆ. ನಿಮ್ಗೂ ಕೂಡ ಧನ್ಯವಾದಗಳು. ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಅವ್ರ ಒಪಿನಿಯನ್ ಕೇಳಿ ತುಂಬಾ ಖುಷಿ ಆಯ್ತು ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಾನ್ ಲೆಫ್ಟ್ ಆಗ್ತಾನೆ, ದಯಮಾಡಿ ಕ್ಷಮಿಸಿ. ತಾವು ಧ್ಯಾನ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು.